ಜಾಗರ ಸುಷುಪ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರಃ. ಸ್ಥಿತಿ ಉದ್ಭವ ಪ್ರಳಯ ಹೇತು ಸ್ಥಿತಿ ಉದ್ಭವ ಪ್ರಳಯ ಹೇತು ಅಸ್ಯ ಈ ಜಗತ್ತಿಗೆ ಸ್ಥಿತಿ ಉದ್ಭವ ಪ್ರಳಯಕ್ಕೆ ಕಾರಣನಾದಂತಹ ಯಾರು ಸ್ವಪ್ನ ಜಾಗರ ಸುಷುಪ್ತಿಷು ಸ್ವಪ್ನಾವಸ್ಥೆ ಜಾಗೃತಾವಸ್ಥೆ ಮತ್ತು ನಿದ್ರಾವಸ್ಥೆ ಇವುಗಳಲ್ಲಿ ಬಹಿ ಒಳಗೆ ಹೊರಗೂ ಇದ್ದು ಬಿಟ್ಟು ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ದೇಹ ಇಂದ್ರಿಯ ಹಸು ಹೃದಯ ಇವೆಲ್ಲವೂ ಕೂಡ ಅವನಿಂದನೇ ಫಂಕ್ಷನ್ ಮಾಡ್ತಾ ಇರುತ್ತೆ. ಏನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ ಅವನನ್ನೇ ದೇವರು ಅಂತ ತಿಳಿಬೇಕು. ದೇವರು ಯಾರು ಅನುಭವ ಇದೆ ಯೋಂತಃ ಪ್ರವೇಶ ಶೋಕದ ಇನ್ನೊಂದು ರೀತಿಯಾದ ಅರ್ಥ ಇದೆ. ದೇವರು ಯಾರು ಅಂತ ಕೇಳಿದರೆ ಭಾಳ ಸರಳವಾದ ಉತ್ತರ ಏನು, ನಮ್ಮಿಂದ ಎಲ್ಲ ಚಟುವಟಿಕೆಯನ್ನು ಯಾರು ಮಾಡಿಸ್ತಾನೋ ಅವನೇ ದೇವರು. ನಾವು ಮಾಡ್ತೀವಿ ಅಂದರೆ ತಪ್ಪೋದು. ಅನುಭವಕ್ಕೆ ಬಂದಿದೆ ಏನಂತ, ನಾವು ಮಾಡ್ತಾ ಇಲ್ಲ ಅಂತ ಅನುಭವ ಬಂದಿರೋದ್ರಿಂದ ಮಾಡಿಸೋನೊಬ್ಬನು ಇರಲೇಬೇಕು. ಆದ್ದರಿಂದ ಎಲ್ಲರಿಗೂ ಒಬ್ಬೊಬ್ಬರಿಗಲ್ಲ ಎಲ್ಲರಿಗೂ ಮಾಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಆತ್ಮೇ ಪರಮಾತ್ಮ ಅಂತ ಅರ್ಥ. ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ಜ್ಞಾನಂ ವಿಶುದ್ಧಂ ಪರಮಾರ್ಥಂ ಏಕಂ ಅನಂತರಂ ನ ಬಹಿಃ ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯಃ ವದಂತಿ. ಜ್ಞಾನಂ ವಿಶುದ್ಧಂ ಪರಿಶುದ್ಧವಾದ ಜ್ಞಾನ ರೂಪ ಪರಮಾತ್ಮ, ಪರಮಾರ್ಥಂ ಪರಮ ಪುರುಷಾರ್ಥ ಸ್ವರೂಪ, ಏಕಂ ಅನಂತರಂ ಏಕ ಅನಂತರಂ ಅವನೊಳಗೆ ಅಂತರ ಅಂದರೆ ಭೇದ, ಅನಂತರ ಅಂದರೆ ಭೇದ ಇಲ್ಲದೆ ಇರತಕ್ಕಂಥವು. ನ ಬಹಿರ್ಬ್ರಹ್ಮ ಸತ್ಯಂ ಮತ್ತು ಹೊರಗೆ ಒಳಗೆ ಎಲ್ಲ ಕಡೆ ಇರತಕ್ಕಂಥವನು. ಸತ್ಯಂ ಅಂದರೆ ನಿತ್ಯಂ ಅಂತ ಅರ್ಥ. ಮತ್ತು ಸಾಧುಗುಣೋಪೇತಂ ಪ್ರತ್ಯಕ್ ಪ್ರಶಾಂತಂ ಒಳಗಿದ್ದಾನೆ, ಪ್ರಶಾಂತನಾಗಿದ್ದಾನೆ, ಭಗವತ್ ಶಬ್ದ ವಾಚ್ಯನಾಗಿದ್ದಾನೆ. ಭಗವಾನ್ ಅನ್ನೋ ಶಬ್ದವನ್ನು ಮುಖ್ಯವಾಗಿ ಯಾರಿಗೂ ಉಪಯೋಗಿಸಬೇಕು, ದೇವರಿಗೆ ಮಾತ್ರ. ಯದ್ವಾಸುದೇವಂ ಕವಯೋ ವದಂತಿ ಆ ಆತನನ್ನೇ ವಾಸುದೇವ ಅಂತ ಜ್ಞಾನಿಗಳು ಕರೀತಾರೆ. ಸೊ ವಾಸುದೇವನೇ ಎಲ್ಲ ರೀತಿಯಲ್ಲೂ ಕೂಡ ಬ್ರಹ್ಮಶಬ್ದ ವಾಚ್ಯನಾದವನೇ ಹೊರತು ಉಳಿದವರಲ್ಲ. ರಹೂಗಣೈ ತತ್ತಪಸಾ ನ ಯಾತಿ ನ ವಿದ್ಯೆಯ ನಿರ್ವಸನಾದ್ ಗೃಹಾದ್ವಾ ನ ಛಂದಸಾನೋತ ಜಲಾಗ್ನಿ ಸೂರ್ಯೈಃ ವಿನಾ ಮಹತ್ಪಾದರಜೋಭಿಷೇಕಾತ್. ರಹುಗಣ ಭರತರಾಜ ಹೇಳ್ತಾರ ಮಾತಿತ್ತು. ರಹುಗಣ ಏತತ್ ಈ ಪರಮಾತ್ಮ ಜ್ಞಾನ ಇದೆಯಲ್ಲ ಅದನ್ನು ಪಡೀಲಿಕ್ಕೆ ತಪಸ್ಸಾ ನಯಾತಿ ಬರೀ ತಪಸ್ ಮಾಡಿದರೆ ಸಾಲ್ತು, ನ ವಿದ್ಯೆಯ ಎಷ್ಟೇ ಓದಿದರೂ ಸಾಲ್ತು, ಗೃಹಾತ್ ನಿರ್ವಸನಾತ್ ಮನೆ ಬಿಟ್ಟು ಕಾಡು ಹೋದರೂ ಅಷ್ಟೇ, ನಾ ಛಂದಸ ವೇದಾಧ್ಯಯನ ಮಾಡಿದರೂ ಅಷ್ಟೇ, ನಾವುತ ಜಲಾಗ್ನಿ ಸೂರ್ಯೈಹಿ ಜಲ ತೀರ್ಥಯಾತ್ರೆ ಅಗ್ನಿ ಹೋಮಾದಿಗಳು ಏನು ಮಾಡಿದರೂ ಸಾಧ್ಯ ಇಲ್ಲ. ಏನು ಬೇಕಿದಕ್ಕೆ ಮಹತ್ಪಾದ ರಜೋಭಿಷೇಕ ದೊಡ್ಡವರ ಪಾದ ತೊಡಿ ತಲೆ ಮೇಲೆ ಬೀಳು ಅಭಿಷೇಕ ಅಂತ ಹೇಳ್ಬಿಡ್ತಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಅರ್ಥ. ಅಂದರೆ ಜ್ಞಾನಿಗಳನ್ನು ಆಶ್ರಯಿಸ್ತೇ ಹೋದರೆ ಸಾಧ್ಯನೇ ಇಲ್ಲ. ನಾವು ಪ್ಲಂಬಿಂಗ್ ಕೆಲಸ ಆಗಬೇಕು, ಅವನ ಕೆಲಸ ಮೇಲೆ ಓಲೈಸಬೇಕು. ಅವನ್ನ ಯಾರಿಂದ ಕೆಲಸ ಆಗಬೇಕು ಅವರಿಂದ ನಾವು ಅವನ್ನ ಓಲೈಸಲೇಬೇಕು. ಆದರೆ ಬ್ರಹ್ಮಜ್ಞಾನ ಅತಿ ದೊಡ್ಡದಾದ್ದರಿಂದ ತಿಳಿಸ್ಕೊಡ್ತಕ್ಕಂಥ ಜ್ಞಾನಿಗಳನ್ನು ನಾವೇನು ಮಾಡಬೇಕು, ಓಲೈಸಲೇಬೇಕು ಅಂತ. ಅಂದರೆ ದಾರಿ ಇಲ್ಲ ಅಷ್ಟೇ, ಬಿಟ್ಬಿಡು ಅಂತ ಹೇಳ್ತಾರೆ. ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತೆ ಆನಂದ ಮಾತ್ರ ಉಪಪನ್ನ ಸಮಸ್ತದಶ ಅಲ್ಲ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಧನ ಶನಕೈಃ ವಿದ್ಯೆಯ ಅವಿದ್ಯಾ ಗ್ರಂಥಿಂ ನಿಭಿವೇತ್ಸ್ಯಸಿ ಮಮಾಹಮಿತಿ ಪ್ರರೂಢಾಂ. ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತಿ ಅನಂತೆ. ಪ್ರತ್ಯಗಾತ್ಮ ಅಂದರೆ ಅಂತರಾತ್ಮ, ಸದಾ ಅಂತರ್ಯಾಮಿಯಾಗಿ ಸದಾ ಹೊರಗೂ ಇರ್ತಕ್ಕಂಥ ಅನಂತ ಇದ್ದಾನಲ್ಲ, ಅವನು ಅನಂತ ಅಷ್ಟು ಸೂಕ್ಷ್ಮ ಜಾಗದಲ್ಲಿದ್ದಾನೆ. ದೇವರ ವಿಶೇಷತೆ ಅನಂತೆ ಆನಂದ ಮಾತ್ರೆ ಸರಿ ಆನಂದಮಯ ಅಭ್ಯಾಸ ಮತ್ತು ಉಪಪನ್ನ ಸಮಸ್ತ ಶಕ್ತವು. ಆದರೆ ಅಷ್ಟು ಸೂಕ್ಷ್ಮ ರೂಪದಲ್ಲೂ ಸಮಸ್ತ ಶಕ್ತಿ ದೇವರಿಗಿದೆ. ಭಕ್ತಿಂ ವಿಧಾಯ ಅಂತಲ್ಲಿ ಭಕ್ತಿಯನ್ನು ಮಾಡಬೇಕು. ಅಂತಿಂಥ ಭಕ್ತಿಯಲ್ಲ, ಪರಮಾಂ ಭಕ್ತಿ. ಎಷ್ಟೋ ಭಕ್ತ್ಯುತ್ತಮತ್ವ ದಖರ ಗುಣ ತತ್ರ ಭಕ್ತಿಂ ಗರಿಷ್ಠ ಅಂದ್ರು ಒಂದೇ, ಪರಮ ಅಂದ್ರು ಒಂದೇ. ಅಂಥ ಭಕ್ತಿಯನ್ನು ಮಾಡಬೇಕು.
ಶನಕೈಹಿ ಅವಿದ್ಯಾ ಗ್ರಂಥಿಂ, ಅದರಿಂದ ನಿಧಾನವಾಗಿ ಅವಿದ್ಯೆಯ ಗಂಟಿದೆ. ಗ್ರಂಥಿ ಅಂದರೆ ಗಂಟು ಹಿಡ್ಕೊ ನಿಧಾನ ಬಿಚ್ಚುತ್ತಾ ಹೋಗುತ್ತೆ, ಗೊತ್ತಾಯ್ತಾ? ನಿಧಾನವಾಗಿ ಬಿಚ್ಚುತ್ತೆ. ಆಗ ವಿಭೇತ್ಸ್ಯಸಿ ಮಮ ಅಹಮಿತಿ ಪ್ರರೂಢ. ಏನು ಗ್ರಂಥಿ ಅಲ್ಲ, ತೂತಲ್ಲ, ಗ್ರಂಥಿ ಅಂದರೆ ಕಟ್ಟೋದು, ಗೊತ್ತಾ? ಗಂಟು ಅಂತಲೇ ಅರ್ಥ. ಕನ್ನಡದಲ್ಲಿ ಸರಿಯಾದ ಪದ ಅದಕ್ಕೆ ಗಂಟು. ಅವಿದ್ಯೆಯ ಗಂಟಿದೆಯಲ್ಲ, ಅದನ್ನು ನಿಧಾನವಾಗಿ ಬಿಡಿಸ್ಕೊಳ್ಳೋಕೆ ಬರುತ್ತೆ. ಅದು ಯಾವ ಗಂಟಿನ ಸ್ವರೂಪ ಏನು ಅಂತ ಕೇಳಿದರೆ ಮಮ ಅಹಂ, ಇವೆರಡೇ ದೊಡ್ಡ ಗಂಟುಗಳು. ಅಹಂಕಾರ, ಮಮಕಾರ. ಅದನ್ನು ಬಿಡದೆ ಹೋದರೆ ಏನಾಗುತ್ತೆ? ಏನು ಬಿಟ್ಟು ಅವೆರಡು ಬೆಳಿಲ್ಲ ಅಂದರೆ ಮಾಡಿದ್ದೆಲ್ಲ ವೇಸ್ಟು ಅಂತ ಅರ್ಥ, ಗೊತ್ತಾಯ್ತಾ? ಬೇಯಲಿಲ್ಲ ಅಂದರೆ ಎಷ್ಟೊತ್ತಿತ್ತು ಕತೆ ಹೇಳಿದರೆ ಕತೆ ಆಗುತ್ತೆ ಹೊರತು ಕೆಲಸ ಆಗೋದಿಲ್ಲ. ಕೆಲಸ ಆಗಬೇಕು, ಅದು ಅನ್ನ ಆಗ್ಬೇಕಾದ್ರೆ ಅಕ್ಕಿ ಏನಾಗಬೇಕದು ಬೇಯಬೇಕು. ಅದಾಗದೆ ಏನೇನು ಕಾರಣ ಕೊಟ್ಟರು ಕೂಡ ಏನರ್ಥ? ವ್ಯರ್ಥ ಕಾರಣಗಳ ಹೊರತು ಉಪಯೋಗ ಇಲ್ಲ. ವಿದ್ಯಾ ಗ್ರಂಥಿಯನ್ನು ಗೆಲ್ಲಬೇಕು. ಆ ಗ್ರಂಥಿ ನಮ್ಮೊಳಗೆ ಇದೆ. ಗೌರಿ ಹಬ್ಬಕ್ಕೆ 16 ಗಂಟೆ ಹಾಕ್ತಾರೆ ದಾರ. ಇದು 16 ಗಂಟೆ ಅಲ್ಲ, 2 ಗಂಟು ಬಿಚ್ಚಲಾಕ್ಷ ಬಿಚ್ಚೋಳಕ್ಕಾಗದೇ ಇರತಕ್ಕಂಥ ಗಂಟೆ. ಯಾರು ದೇವರೇ ಬಿಚ್ಚಬೇಕಾದದ್ದು. ಅದೇ ಮುಕ್ತಿ ಕೊಡೋದು ಅವನೇ ಅಂತ ಹೇಳಿದ್ರೆ ಅರ್ಥ ಏನು? ಜೈಲರ್ ಹತ್ರ ಕೀಗಿ ಎಲ್ಲ ಇರ್ತದೆ, ಅವ್ನು ಬಿಡ್ಲಕ್ಕಡೆ ಮಾಡಕ್ ಬರೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿ ಹೇಳ್ಬೇಕು, ಅಲ್ಲಿವರೆಗೂ ಬಿಡ್ಲಕ್ ಬರೋದು. ಇವನು ಅಪರಾಧಿ ಆಗ್ತಾನೆ. ಇಲ್ಲಿ ಬಿಡ್ಲಕ್ ಬರುತ್ತೆ, ಅಪರಾಧಿ ಆಗ್ತಾನೆ. ಬಿಡ್ಲಕ್ ಬರೋದೇ ಅಲ್ಲ ಫಸ್ಟ್. ದೇವರ ವಿಶೇಷತೆ. ಗಂಟಿನ ಅರ್ಥ ಏನದು? ಗಂಟು ಅಂದ್ರೆ ಏನು ನೀವೇ ಹೇಳಿ. ಅಲ್ಲ, ಗಂಟು ಹಾಕ್ಬಿಟ್ಟು ಕಟ್ತಾರಲ್ಲ, ಆ ಗಂಟುಗಳೆಲ್ಲ ಭಕ್ತಿಯಿಂದ ಮಾಡೋ ಗಂಟುಗಳು ಅಷ್ಟೇ, ಗೊತ್ತಾಯ್ತಾ? ಅದು ಗಂಟು ಹಾಕೋತಾರೆ ಅಂತಾರೆ, ಆ ಥರ ಗಂಟುಗಳು ಭಕ್ತಿಯಿಂದ ಮಾಡೋದು ಅಷ್ಟೇ. ಆ ಗಂಟು ನಮಗೆ ಸೇರ್ಕೊಂಡ್ಬಿಟ್ಟಿದೆ, ಅದು ಬಿಚ್ಚಬೇಕು ನಾವೀಗ. ಅಂದರೆ ನಾಹಂಕರ್ತ ಅಂತ ಹೇಳೋದು, ಗೊತ್ತಾಯ್ತಾ? ಆಮೇಲೆ ಅದಕ್ಕೆ ಕರ್ತ ಅಂತ ಒಪ್ಕೋಬೇಕು, ಇದು ನಂದಲ್ಲ ಅಂತ ಒಪ್ಕೋಬೇಕು, ಮತ್ತು ದೇವ್ರದ್ದು ಅಂತ ಒಪ್ಕೋಬೇಕು. 4 ಇದೆ ಈಗ. ನಂದಲ್ಲ, ದೇವ್ರದ್ದು. ನಾವು ಮಾಡೋದಿಲ್ಲ, ದೇವರು ಮಾಡಿಸ್ತಾರೆ. ಅಲ್ಲಿ ಭಾವನೆ ಸರಿಯಾಗಿ ಬರಲಿಕ್ಕೆ ಎಷ್ಟು ದಿವಸ ಬೇಕದು? ಬಹುಜನ್ಮಗಳ ಸಾಧನೆ. 2 ಅಕ್ಷರ ಬರಬೇಕಾದ್ರೆ MA 2 ಅಕ್ಷರ ಬರಲಿಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ಅದಕ್ಕೆ ಎಷ್ಟು ವರ್ಷ ಓದಬೇಕು? ಆದ್ದರಿಂದ ಇವೆರಡು ಕಳ್ಕೋಬೇಕು. ಬಿಂಬೋಪದೇಶ ಪ್ರಕರಣ ಈಗ ಅದು ಮುಗೀತು. ಈಗ ಬಿಂಬೋಪಾಸನ ಅಪರ ಪರ್ಯಾಯ ಆತ್ಮಸಮರ್ಪಣ ಪ್ರಕರಣ. ಈಗ ಬಿಂಬೋಪಾಸನೆ ಏನು ಅಂದರೆ ಆತ್ಮಸಮರ್ಪಣ. ಸರ್ವಸ್ವನೂ ದೇವ್ರಿಗೆ ಒಪ್ಪಿಸ್ಬೇಕು. ಆರಿಸಿ ಕೆಲಸ ತಗೊಂಡು ಕೊಡೋದಲ್ಲ, ಅದಲ್ಲ. ಟೋಟಲಿ ಸರೆಂಡರ್ ಆಗಬೇಕು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಬಿಂಬೋಪದೇಶ ಗುರುಗಳು ಬಂದರು, ಬಿಂಬೋಪದೇಶ ಮಾಡಿದರು. ಈಗ ಅದು ಉಪಾಸನೆ ಶುರು ಮಾಡಬೇಕು. ವಿಷಯ ಹೇಳಿದ ಮೇಲೆ ಬಸ್ ಸಿಕ್ತು, ಬಂದು ಪ್ರಯಾಣ ಮಾಡಬೇಕಲ್ಲ. ಈಗ ಆ ಕೆಲಸನೇ ಏನಂತ ಸಾಧನೆ, ಉಪಾಸನೆಯ ಭಾಗ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖ ಬತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಇದು ಪ್ರಹ್ಲಾದ ಮಾನವ ಸ್ತೋತ್ರದಲ್ಲಿ ಬಂದಿರತಕ್ಕಂಥ ಶ್ಲೋಕ ಇದು. ಯಸ್ಮಾತ್ ಪ್ರಿಯ ಅಪ್ರಿಯ ವಿಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ. ಯಾವ ಯೋನಿ ಹೋದರೂ ತಪ್ಪಿದ್ದಲ್ಲೇ ಅಲ್ಲ. ಪ್ರತಿಯೊಂದು ಒಂದು ಪ್ರಾಣಿಗೂ ಏನಿರುತ್ತೆ, ತಂದೆ ಆದ ಒಂದು ಗಂಟುಗಳಿರುತ್ತೆ. ಈಗ ಗಂಟು ಕಾಮನ್ ಅಂದಮೇಲೆ ಎಲ್ಲೋದ್ರೂ ತಪ್ಪಿದ್ದಲ್ವೇ ಅಲ್ಲ. ಅಂದರೆ ಯೋನಿ ಬದಲಾಗಿಬಿಟ್ರಾಗತ್ತ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಕಲ ಯೋನಿಗಳಲ್ಲೂ ಇದು ತಪ್ಪಿದ್ದಲ್ಲ. ಏನದು ಅಂತ ಕೇಳಿ, ಪ್ರಿಯ ಅಪ್ರಿಯ ವಿಯೋಗ ಸುಯೋಗ. ಅಪ್ರಿಯದ ಯೋಗ, ಪ್ರಿಯದ ವಿಯೋಗ. ಅಂದರೆ ಬೇಕಾದ್ದು ಹೋಗೋದು, ಬೇಡವಾದ್ದು ಬರೋದು, ಇದು ತಪ್ಪಿದ್ದಲ್ಲ. ಜನ್ಮ ಶೋಕ, ಇದರಿಂದ ಹುಟ್ಟತಕ್ಕಂಥದ್ದೇನು ಅಂದರೆ ಶೋಕ ಅಗ್ನಿ. ಶೋಕ ಬರಲಿ, ಶೋಕ ಅಂದರೆ ಸುಡುತ್ತೆ. ಶೋಕ ಏನು ಮಾಡುತ್ತೆ? ಅದು ಸುಟ್ಟಾಕಿಬಿಡುತ್ತೆ. ಆದ್ದರಿಂದ ಶೋಕಕ್ಕೆ ಒಳಗಾಗೋದು ಅಂದ್ರೆ ಒಂದೇ, ಸುಟ್ಟುಕೊಡೋದು ಅಂದ್ರೆ ಒಂದೇ. ಆದ್ದರಿಂದ ಹುಷಾರಾಗಿ. ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಂ ಅತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ. ಆದರೆ ದುಃಖೌಷಧಂ ತದಪಿ ದುಃಖಕ್ಕೆ ಏನೋ ಪರಿಹಾರ ಮಾಡಕ್ಕೆ ಹೋದರೆ ಅದು ಪ್ರಾಬ್ಲಮ್ಮೇ. ಔಷಧಿ ತೊಗೊಂಡ ಸೈಡ್ ಎಫೆಕ್ಟ್ ಶುರು ಹೋಯ್ತು. ಸುಮ್ಮನೆ ಕೂತಿದ್ದ, ಸೈಡ್ ಎಫೆಕ್ಟ್ ಗಟ್ಟಾಯ್ತು. ಇದು ಹೋಯ್ತು, ಅದು ಗಟ್ಟು ಬಿತ್ತು. ಎಷ್ಟೋ ಸೈಡ್ ಎಫೆಕ್ಟ್ ಬಂದಿದ್ದು ಪರ್ಮನೆಂಟಾಗಿ ಉಳ್ಕೊಂಡ್ಬಿಡ. ಆದ್ದರಿಂದಲೇ ಏನೋ ತೊಗೊಳಕ್ಕೆ ಹೋದ, ಬಿದ್ದ ಕಾಲು ಮುಟ್ಕೊಂಡ, ಕಾಲು ಸರಿ ಹೋಗುತ್ತೆ, ವಾಪಸ್ ಹೋದ ತಕ್ಷಣ ಸರಿ ಹೋಗೋದಿಲ್ಲ. ಆದ್ದರಿಂದ ಹುಷಾರಾಗಿರ್ಬೇಕು. ಆದ್ದರಿಂದ ಬೇರೆ ದಾರಿ ಇಲ್ಲ. ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗ. ಸುತ್ತುತ್ತಾ ಇದ್ದೇನೆ ಒಂದೇ ಸಮಯ ನಾನೀಗ ಯೋನಿಗಳಲ್ಲಿ. ನೀನು ಒಂದು ಉಪಾಯ ಹೇಳು. ದಾಸ್ಯ ಯೋಗ, ದಾಸ್ಯನೇ ದೊಡ್ಡ ಯೋಗ. ಅಂದರೆ ಜ್ಞಾನನೂ ಅದರಲ್ಲೂ ಸೇರುತ್ತೆ, ಭಕ್ತಿನೂ ಸೇರುತ್ತೆ, ಕರ್ಮನೂ ಸೇರುತ್ತೆ.
ತಾವು ನಮಗೆ ತೀರೇ ತಿಳಿಸ್ಕೊಡ್ಬೇಕಷ್ಟೇ. ಇದು ಒಳ್ಳೆ ಯಾವುದಕ್ಕೆ ಮತ್ತೆ ಇಲ್ಲದವ್ರು ತಪ್ಪಿಸೋಣ ಬೋಡಾಲೇ ಇಲ್ಲವಲ್ಲ, ಬೇಸ್ಕೊಂಡು ಹೂವು ಬಕ್ಕೆ ನಡೆಯೋಕ್ಕೆ ಹೋಗಿ ಜೋರಕ್ಕೆ ಹೋಗುತ್ತೆ. ಅದು ಮರಿಗಳನ್ನ ಕಾಯ್ತಾ ಇರುತ್ತೆ, ಹೋಗ್ಬಿಟ್ರೆ ಕಚ್ಚಲಕ್ಕೆ ಬರುತ್ತೆ. ನನ್ನ ಮರಿ ಅಂತ ಅದಕ್ಕೆ ಅಭಿಮಾನ ಇದೆ ಅದಕ್ಕೆ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಹೊರತು, ಯಾಕಂದ್ರೆ ನಮ್ಮಿಂದ ಸರಿಯಾಗಿ ಗೊತ್ತಾಗಲ್ಲ ಅಂದರೆ ಉಳಿದವ್ರಿಗೆ ಗೊತ್ತಾಗೋ ಚಾನ್ಸ್ ಇಲ್ಲ. ಅದಿಲ್ಲದೆ ಹೋದರೆ ಲೇಪ ಇಲ್ಲ, ಲೇಪನೇ ಬರೋದಿಲ್ಲ. ಬಿಡೋ ಹೊಡೆದಾಕ್ಬಿಡುತ್ತೆ ಅದು. ಕೂಗಿದ್ರೆ ಎದ್ಕೊಂಡ್ಬಿಡೋ ಮನುಷ್ಯ ಉಳುಕಿಳಿಸ್ದಾಗ ಈ ವರ್ಷರು ಅಂತ ಬೇಕು. ಇವರು ಈ ನೋಡೋದು ಕಾಲಾಡೋದು ಮಾಡಿಬಿಟ್ರೆ ಅದೆಲ್ಲ ಯಾತಕ್ಕೆ ಕೋಪ ಬಂತು ಅದಕ್ಕೆ? ಕಾಮ ಕ್ರೋಧೋಭಿಜಾಯತೆ. ಕ್ರೋಧ ಯಾತಕ್ಕೆ ಬಂತು? ಕಾಮ ಸಂಗಾತ್ ಸಂಜಾಯತೆ ಕಾಮ. ಸೊ ಯಾವ ಪ್ರಾಣಿಗೂ ಅದಕ್ಕೆ ಸಕಲ ಯೋನಿಷು ದಹ್ಯಮಾನಃ, ಪ್ರತಿಯೊಂದು ಯೋನಿಗಳಲ್ಲೂ ಸುಟ್ಟಾಕಿಬಿಡುತ್ತೆ ಶೋಕಾಗ್ನಿ ಅಂತ ಹೇಳ್ತಾರೆ. ಭೂವನ್ ಧರ್ಮಾರ್ಥ ಕಾಮ ಇತಿಯೋ ಬಹಿರಂತ ಬಹಿ ಎಲ್ಲೈತದು. ವಿಹಿತಾಸ್ತ್ರಿವರ್ಗ ಈಕ್ಷಾತ್ರಯೀ ನಯತಮೋ ವಿವಿಧಾ ಚ ವಾರ್ತಾ ಮನ್ನೇತದೇತದಖಿಲಂ ನಿಗಮಸ್ಯ ಸತ್ಯಂ ಆತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ. ಧರ್ಮಾರ್ಥ ಕಾಮ ಇತಿ ಯೋ ವಿಹಿತಃ ತ್ರಿವರ್ಗ ಅಪವರ್ಗ. ಧರ್ಮ ಅರ್ಥ ಕಾಮ ಮೋಕ್ಷ 4 ಚತುರ್ವರ್ಗ. ಅದರಲ್ಲಿ ಅಪವರ್ಗ ಅದು ಮೂರು ಇದು. ಏನು ತ್ರಿವರ್ಗ ಇದೆಯಲ್ಲ, ಈಕ್ಷಾತ್ರಯೀ ನಯದಮು ವಿವಿಧಾ ಚ ವಾರ್ತಾ. ಈಕ್ಷಾ ನೋಡೋದು, ತ್ರಯೀ ವೇದಗಳು, ಆಮೇಲೆ ನಯದಮು ನೀತಿ, ದಮ, ವಿವಿಧಾ ಚ ವಾರ್ತಾ ಬಗೆ ಬಗೆಯ ವಾರ್ತೆಗಳು. ಮನ್ನೇ ತದೇತದಖಿಲಂ ನಿಗಮಸ್ಯ ಸತ್ಯಂ. ಇವೆಲ್ಲ ಸತ್ಯ ಆಗೋದು ಯಾವಾಗ ಅಂತ ಕೇಳಿದರೆ ಆತ್ಮಾರ್ಪಣೆ ಮಾಡ್ಕೊಂಡಿದ್ದ ವೇಸ್ಟ್. ಬರೆದ ಸಬ್ಮಿಟ್ಟೇ ಮಾಡಲಿಲ್ಲ, ಏನು ಉಪಯೋಗ ಅದರಿಂದ? ಮಾಡಿದ್ದೆಲ್ಲ ವೇಸ್ಟು. ಅದಕ್ಕೇನೆ ಮನ್ನೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ. ನೋಡಿ, ಸ್ವಸುಹೃದ ಅಸುಹೃದ. ದೇವರೆಲ್ಲಿದ್ದಾನೆ? ಅಸುಹೃದಯ. ಪ್ರಾಣದೇವರು ಹೃದಯದಲ್ಲಿದ್ದಾನೆ. ಅದು ನೋಡೋದು ಸುಹೃದ ಬೇರೆ, ಅಸುಹೃದ. ಆ ಪದಗಳು ಸ್ವಾರಸ್ಯನೇ ಆಗಿ ಬಿಡಿಸ್ತಾ ಹೋದಂತೆ ಹೊಸ ಅರ್ಥ ಕೊಡ್ತಾ ಇರ್ತಾರೆ. ಅರ್ಥ ಕೊಡಾಗಿ ಬಿಡಿಸ್ಬೇಕು. ಅಪವರ್ಗ ಅನ್ನೋದಕ್ಕೆ ಮೋಕ್ಷದ ದಾರಿ ಅಂತಲ್ಲ. ಯಾರು? ಅಪವರ್ಗ ಮೋಕ್ಷಕ್ಕೆ ಇವಾಗ ಆಗ್ಬೇಕಾದ್ರೆ ಏನಿರಬೇಕು ಅಂದರೆ ಪರಮಾತ್ಮನಿಗೆ ಆತ್ಮಾರ್ಪಣೆ ಮಾಡ್ಕೊಳ್ಳೋದು ಹೊರತು ಸಾಧ್ಯ ಇಲ್ಲ. ಅದಕ್ಕೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಅನಸ್ತೇಶ ಕೊಟ್ಬಿಡ್ತಾರೆ. ಸುಮ್ಮನೆ ಎಷ್ಟು ಸುಮ್ಮನೆ ಅಂತ ಹೇಳೋಕ್ಕಾಗತ್ತೆ? ಅನಸ್ತೇಶ ಟೆಪ್ಪೆ ಬಿದ್ದಿರ್ತಾರೆ ಆ ಥರ. ಅದು ಮಾಯೆ. ಅದು ಆ ಮಾಯೆಯಿಂದ ಉಪಯೋಗ ಇಲ್ಲ. ಎಚ್ಚರದಲ್ಲಿ ಆಗಬೇಕು ಹೊರತು ಕೆಲವೆಲ್ಲ ಎಚ್ಚರ ತಪ್ಪಿಸಿ ಮಾಡ್ಬೋದು, ಕೆಲವನ್ನ ಎಚ್ಚರ ತಪ್ಪಿಸಿ ಪಾಠ ಹೇಳಿದ್ರೆ ಹೇಗಿರ್ತದೆ? ಉಪಯೋಗ ಇಲ್ಲ. ಶಸ್ತ್ರ ಚಿಕಿತ್ಸೆ ಎಚ್ಚರ ತಪ್ಪಿಸಿ ಮಾಡ್ತಾರೆ, ಶಸ್ತ್ರ ಚಿಕಿತ್ಸೆ ಎಚ್ಚರಿಸಿ ಮಾಡಬೇಕು ಹೊರತು ಮರಿಸಿ ಮಾಡಕ್ಕೆ ಬರೋದಿಲ್ಲ. ಮಧ್ವಜಯದಲ್ಲಿ ಅಪವರ್ಗದ ರಾತ್ರಿ ಅಂತ ಬರುತ್ತೆ. ಹೌದು, ಮಧ್ವಜಯದಲ್ಲಿ ಮೋಕ್ಷ ಕೊಡ್ತಕ್ಕಂಥದ್ದು. ಗಮನಾಸನ ಸಂಕತಾದಿ ಲೀಲಾಹ ಸ್ತುತಿ ಮಾತ್ರೇಣ ಭವಾಪವರ್ಗ ದಾತ್ರಿ. ಸಂಸಾರದ ಬಿಡುಗಡೆ ಕೊಡ್ತಕ್ಕಂಥ ಆಚಾರ್ಯರು ಹೇಗೆ ಓಡಾಡ್ತಾರೆ, ಹೇಗೆ ಮಾತಾಡ್ತಾರೆ, ಗೊತ್ತಾಯ್ತಾ? ಹೇಗೆ ಕೂತ್ಕೊಳ್ತಾರೆ, ಇವೆಲ್ಲ ಯೋಚನೆ ಮಾಡಿದ್ರು ಮೋಕ್ಷಕ್ಕೆ ದಾರಿ ಸಿಕ್ಬಿಡುತ್ತೆ. ಆ ಪರ್ಫೆಕ್ಷನ್ ಅವರಲ್ಲಿದೆ ಅಂತ ಅರ್ಥ. ವಿಪ್ರಾತ್ ದ್ವಿಷಡ್ ಗುಣಯುತಾತ್, ಇದೆಲ್ಲ ಪ್ರಹ್ಲಾದನ ಮಾತುಗಳೇ. ಮತ್ತೆ ವಿಪ್ರಾತ್ ದ್ವಿಷಡ್ ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ಮುಖಾತ್ ಶಪಚಂ ವರಿಷ್ಠಂ ಮನ್ಯೇ ತದತ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುರಾಜ ಸಕಲಂ ನತು ಭೂರಿಮಾನಃ. ವಿಪ್ರಾತ್ ಒಬ್ಬ ಬ್ರಾಹ್ಮಣ ಇದ್ದ, ಅವನು ದ್ವಿಷಡ್ ಗುಣಯುತ, 12 ಗುಣ ಇರ್ಬೋದು ಅವನಿಗೆ, ಅಷ್ಟೂ ಇದೆ ಅವರಿಗೆ. 12 ಗುಣಗಳು ಇದೆ. ಆದರೆ ಅರವಿಂದ ನಾಮ ಪಾದಾರವಿಂದ ವಿಮುಖ, ದೇವರ ಪಾದದಲ್ಲಿ ಭಕ್ತಿನೇ ಇಲ್ಲ ಅವರಿಗೆ. ಆಗ ಅವನು ಒಂದು ಕೇಸ್ ಇದೆ. ಒಳ್ಳೆ ಬ್ರಾಹ್ಮಣ, ಹೆಸರಿ ಬ್ರಾಹ್ಮಣ ಅಲ್ಲ, ಪರ್ಫೆಕ್ಟ್ ಬ್ರಾಹ್ಮಣ ಮೈನಸ್ ಭಕ್ತಿ, ಗೊತ್ತಾಯ್ತಾ? ಇನ್ನೊಬ್ಬ ಇದ್ದಾನೆ, ಅವನೇನು ಶಪಚ, ನಾಯಿ ಬೇಸ್ ತಿನ್ನೋದು, ನಾಯಿ ಎಕ್ಸಾಕ್ಟ್ಲಿ ಅಪೋಸಿಟ್. ಇವನು ಮತ್ತು ವರಿಷ್ಠ. ಆದರೆ ಅವನು ಹೇಗಿದ್ದಾನೆ ಗೊತ್ತಾ? ತದರ್ಪಿತ ಮನೋವಚನಾತ್ಮ ಗೇಹ ಪ್ರಾಣ, ಎಲ್ಲ ನಿನ್ನ ಕರರ ಪ್ರಾಣ. ಇಬ್ಬರಿದ್ದಾರೆ ಈಗ. ಎಲ್ಲ ತಿಳಿದ ಬ್ರಾಹ್ಮಣ, ಏನೂ ತಿಳಿದೇ ಇರ್ತಕ್ಕಂಥವನು, ಆದರೆ ದೇವರ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಯಾರು ಶ್ರೇಷ್ಠ ಇದರಲ್ಲಿ? ಶಪಚ ಶ್ರೇಷ್ಠ ಅಂತ ನನ್ನ ಭಾವನೆ ಅಂತ ಪ್ರಹ್ಲಾದ ಹೇಳ್ತಾನೆ. ಶಪಚ ಮನ್ಯೇ ತದರ್ಪಿತ ಮನೋವಚನಾತ್ಮ ಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಅವನು ಬರೀ ಉದ್ಧಾರ ಆಗ್ತಾನೆ ಅಂದರೆ ಉಳಿದವ್ರನ್ನು ಪವಿತ್ರ ಮಾಡಿ ಹಾಕಿಬಿಡ್ತಾನೆ. ಶಪಚ ಭಯಂಕರ ಪವಿತ್ರ, ಆದರೆ ಅವನು ಉಳಿದವ್ರನ್ನು ಪವಿತ್ರ ಮಾಡೋ ಶಕ್ತಿ ಬಂದುಬಿಡುತ್ತೆ ಅವನಿಗೆ. ಅಂದರೆ ಭಕ್ತಿ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಆದ್ದರಿಂದ
ಇನ್ಯಾವುದು ಕೂಡ ಕೌಂಟ್ ಆಗೋದಿಲ್ಲ. ಇವೆಲ್ಲ ಉಪಯೋಗ ಇಲ್ಲ ಅಂತಲ್ಲ, ಅದಕ್ಕೆ ಟರ್ನ್ ಆದರೆ ಅದಕ್ಕೆ ಲಿಂಕ್ ಸಿಗದ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಪುನಾತಿ ಸಕಲಂ ನತು ಭೂರಿಮಾನ, ಅವ್ರು ಭೂರಿಮಾನ ಅವರ ಭಾರಿ ಓದಿದ್ದೇನೆ, ಭಾರಿ ಮಾಡ್ತೇನೆ, ಎಲ್ಲ ವೇಸ್ಟ್ ಅದ. ಆತ್ಮಾತ್ಮ ಭಾರಿ ಮುಖ್ಯ. ಸುಧಾಮ ಕೊಟ್ಟಿದ್ದು ಸ್ವಲ್ಪ, ಅದರಲ್ಲಿ ಏನೇನು ಅಹಂಕಾರ ಏನೂ ಇಲ್ಲ. ಹ್ಯಾಕೆ ಕೊಡಬೇಕು ಅಂತ ಭಾರಿ ಸಂಕೋಚದಲ್ಲಿ ಕೊಡ್ತಾರೆ. ಅದರಿಂದ ಎಲ್ಲವನ್ನೂ ಪಡ್ಕೊಂಡ್ಬಿಡು. ದುರ್ಯೋಧನ ನಾವು ಕೊಡ್ತೀನಿ ಬಾ ಅಂತ ಕರೆದ, ಮುಟ್ಲಿಲ್ಲ ಭಗವಂತ. ಈ ಲೋಕದ ಸೈಕಾಲಜಿನೇ ಹಾಗೇನೆ. ಮಕ್ಕಳಿಗೆ ಸಿಟ್ಟು ಬಂದು ಕೊಂಡೋಗಿ ಹೋಗಿ ಮತ್ತೆ ಬಿಸಾಕ್ಬಿಡು, ಬೇಡ ಅಂತ ಹೇಳ್ಬಿಡೋದು. ಇದು ಸರಿಯಾಗಿ ಕೊಟ್ಟಿಲ್ಲ, ನಾನು ಸರಿಯಾಗಿ ಕೊಟ್ಟಿಲ್ಲ, ಇವತ್ತಿಗೆ ಬಾಚ್ ಮಾಡ್ತಿರ್ಬೇಕಲ್ಲ. ವಿಪ್ರಾದ್ವಿಷಡ್ ಗುಣಯುತ ದರವಿಂದನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮ ಗೇಹ ಪ್ರಾಣ. ಏನದು ಅರ್ಪಣೆ ಮಾಡೋದು ಅಂದರೆ ತದರ್ಪಿತ ಮನಃ, ದೇವರಲ್ಲಿ ಮನಸ್ಸಾಕೋದು. ಎರಡನೇದು ವಚನ, ದೇವ್ರ ವಿಷಯನೇ ಮಾತಾಡೋದು. ಆತ್ಮ, ದೇಹನೂ ಒಪ್ಸೋದು. ಗೇಹ, ಮನೆಯೂ ಒಪ್ಸೋದು. ಪ್ರಾಣ, ಪ್ರಾಣನೂ ಒಪ್ಸೋದು. ಇದಕ್ಕೆ ಸರ್ವಸಮರ್ಪಣ ಅಂತ ಕರೀತಾರೆ. ಇದು ಬೇರೆ ಯಾವ್ದು ದುಡ್ಡಿದ್ದೆಲ್ಲ ಹಾಕ್ಬಿಡ, ಅದಲ್ಲ. ಅದು ಮನಸ್ಸೇ ಇಲ್ಲ ಅವರಿಗೆ ಉಪಯೋಗ. ಈ ಕಾನ್ಸೆಪ್ಟ್ ಇರಬೇಕು. ಮನ್ನೇ ತದರ್ಪಿತ ಮನೋ ವಚರಾತ್ಮ ಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನ ಕಿಂಚಿತ್. ಆದ್ದರಿಂದ ಅವನೇನಿದೆ ಭೂರಿಮಾನ ಬೇಕಾದಷ್ಟಿದೆ, ಎಲ್ಲ ಅಹಂಕಾರ ಮಮಕಾರ ಇದರಲ್ಲಿ ಮಧ್ಯೆ ಬಿದ್ದುಬಿಡ್ತಾರೆ. ಅಂದರೆ ಗಂಟು ಮೊದಲಿಗೆ ಭಾರಿ ಜಾಸ್ತಿ ಆಗಿಬಿಟ್ಟಿದೆ ಅವರಿಗೆ, ಗುಂಡು ಮಣಿಸ್ಬಿದೆ ರೋಗ. ಹಾಗೆ ಇದ್ದ ವಾಸಿ ಇತ್ತು, ಆ ವಿದ್ಯಾರ್ಥಿಗಳು ಬಂದಾಗ ಏನಾಯ್ತು ಅವನಿಗೀಗ ಭಾರಿ ಗುಂಡು ಮಣಿಸಿ ಹೋಗ್ಬಿಟ್ಟು. ಹಾಗಾಗಬಾರ್ದು. ಪುನಾತಿ ಸಕಲಂ ನತು ಭೂರಿಮಾನ ಕಿಂಚಿತ್ ಕರೋತ್ಯುರ್ವಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ವಪಿ ಭೂರಿಕಾರಿ ಮಯೋಪರೀತಂ ಪೃಥಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. ಇದು ಸುಧಾಮನ ಮಾತಿದು. ಕಿಂಚಿತ್ ಕರೋತಿ ಉರ್ವಪಿ, ಕಿಂಚಿತ್ ಕರ್ವಪಿ ಉರ್ವಪಿ ಯತ್ ಸ್ವದತ್ತಂ. ಭಗವಂತನಿಗೆ ಅರ್ಪಿಸ್ಬಿಟ್ರೆ ಕಿಂಚಿತ್ ಸ್ವಲ್ಪ ಕೊಟ್ಟರು ಕೂಡ ಉರು ಭಾರಿ, ಕಿಂಚಿದಕ್ಕೆ ಉರು ಕರೋತಿ ಭಾರಿ ದೊಡ್ಡದು ಮಾಡಿಬಿಡ್ತಾನೆ. ಎಷ್ಟು ಯಾವ ಜನ್ಮಕ್ಕೂ ಮತ್ತೆ ದಾರಿದ ಹಾಗೆ ಮಾಡಿಬಿಡ್ತಾನೆ ಇಷ್ಟು ಕೊಟ್ಟಿದ್ದಕ್ಕೆ. ಮತ್ತು ಸುಹೃತ್ಕೃತಂ, ಅದು ಮನಸ್ಸೊಡಿರ್ಬೇಕು. ಸುಹೃತ್ ಅಂದರೆ ಒಳ್ಳೆ ಮನಸ್ಸಿನಿಂದ ಕೊಡಬೇಕು. ಕೃತಂ ಫಲ್ವಪಿ ಭೂರಿಕಾರಿ, ಸ್ವಲ್ಪರ ಭಾರಿ ದೊಡ್ಡದು ಮಾಡ್ತಾನೆ. ಇನ್ನೊಂದಿದೆ ಉರ್ವಪಿ ಕಿಂಚಿತ್ ಕರೋತಿ, ಭಾರಿ ದೊಡ್ಡದು ಕೊಟ್ಟಿದ್ದಾನೆ, ಅದು ಲೆಕ್ಕಕ್ಕೆ ಇಲ್ಲ. ಏನು ಮಹಾ ಕೊಟ್ಟಿ ಅಂತ ಹೇಳ್ತಾನೆ. ಸ್ವಲ್ಪ ಕೊಟ್ಟ ಭಾರಿ ಕೊಟ್ಟ ಅಂತ ಅವನು ಕೊಡೋ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಮಯೋಪನೀತಂ ಪೃಥುಕೈಕ ಮುಷ್ಟಿಂ, ನಾನೇ ಸಾಕ್ಷಿ ಅಂತಾನೆ. ಪೃಥುಕ ಏಕ ಮುಷ್ಟಿಂ, ಮೊದಲೇ ಅದು ಭಾವಕ್ಕೆ ಬೇರೆ, ಅದರಲ್ಲೂ ಒಂದು ಮುಷ್ಟಿ ಬೇರೆ. ಅದು ಕೊಟ್ಟಿದ್ದೇನೋ ಅದಕ್ಕೆ ಬಡ ಬ್ರಾಹ್ಮಣನ ಒಪ್ಪಿಡಿ ಅವರಿಗೆ ಅಖಿಲ ಅರ್ಥ. ಏಕಮುಷ್ಟಿ ಬದನೆ ಒಪ್ಪಿಡಿ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒಪ್ಪಿಡಿಗೆ ಅವರಿಗೆ ಅಖಿಲ ಅರ್ಥ. ಪ್ರತ್ಯಗ್ರಹೀತ್, ಬರೀ ತಗೊಳ್ಳಿಲ್ಲ, ಅವಳ ಪ್ರೀತಿಯಿಂದ ಸ್ವೀಕಾರ ಮಾಡೋದು. ಓ ಕೊಡು ಕೊಡು, ನನಗೆ ತಂದಿದೆಯಾ ಅಂತೇಳಿ. ಪ್ರೀತಿಯುತೋ ಮಹಾತ್ಮ, ಎಷ್ಟು ಪ್ರೀತಿ ಇದೆ ಪರಮಾತ್ಮನಿಗೆ. ಅಂದರೆ ಯಾವ್ದು ಕೌಂಟ್ ಆಗುತ್ತೆ ಈಗ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛೆ. ಅದಿಲ್ಲದೆ ಹೋಗಿಬಿಟ್ರೆ ಏನು ಕೊಟ್ಟರು ಕೂಡ ಅಭಕ್ತ್ಯ ಕೊಟ್ಟರೆ ಸ್ವೀಕಾರ ಮಾಡೋದೇ ಇಲ್ಲ. ಇದು ಅಭಕ್ತಿ. ಯಾರ ಕಿತ್ಕೊಳ್ಳೋದು? ಟ್ಯಾಕ್ಸ್ ಕಿತ್ಕೊಳ್ಳೋದು ಬೇರೆ, ಕೊಡೋದು ಬೇರೆ. ಕಿತ್ಕೊಂಡ್ರೆ ಏನು ಮಾಡ್ತಾರೆ ಯಾರಿಗೆ? ಅದು ಬೇರೆ. ಕೊಡ್ತಾ ಇದ್ದ ಅರ್ಥ ಅಲ್ಲ, ಒಳ್ಳೆ ಕೊಯ್ದಿದ್ದ ಭಾಳ ಸಂಕೋಚ ಆಗೋಯ್ತು. ಇವತ್ತು ದೇವರಿಗೆ ನಾವು ಕೊಡಬೇಕಾದ್ರೆ ಅವನೇನು ಅವಲಕ್ಕಿ ಕೊಟ್ಟ ಸಂಕೋಚ ಕೊಟ್ಟ ಅಲ್ಲ. ನಾವು ಏನು ಕೊಟ್ಟು ದೇವ್ರ ಮುಂದೆ ಏನದು ನೆಗ್ಲಿಜಿಬಲ್. ಈಗ ಆಕಾಶಕ್ಕೆ ಎಷ್ಟು ಏನು ಹಾಕ್ಬೋದು ನೀವು? ಏನು ಹೇಳಿಲ್ಲ, ಎಷ್ಟು ಫ್ಲೋರ್ ಮೇಲೆ ತಾಂಡ ಫ್ಲಾಟ್. ಅದನ್ನು ದೇವರ ಮುಂದೆ ಪತ್ರಪುಷ್ಪಗಳು ಇವೆ, ಇವೆಲ್ಲ ಪತ್ರಪುಷ್ಪಗಳಿದ್ದಾಗೆ ಲೆಕ್ಕ. ಏನು ಕೊಟ್ಟರು ಕೂಡ ಕನ್ವರ್ಟ್ ಮಾಡಿಬಿಟ್ರೆ ಪತ್ರಪುಷ್ಪ ಇದೆ ದೇವರಿಗೆ. ಇವತ್ತು ಯಾವುದೋ ಪದಾರ್ಥ ಮಾರಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಭಕ್ತಿ ಇದ್ದರೆ ಮಾತ್ರ ಕೌಂಟ್ ಆಗೋದು. ಭಕ್ತಿ ಮಾತ್ರ ಇದಲ್ಲ. ಅದು ಹೋಗಿದ್ದು ಏನೋ ಹಾಕಲಿ, ಇಷ್ಟ ಹಾಕಿದ್ರು, ಬಟ್ ಎಷ್ಟು ಪ್ರೀತಿಯಿಂದ ಹಾಕಿದ್ರು ಅದು ನೆನೆಸ್ತಾ ಇರ್ತಾರೆ. ಆ ವಿಷಯ ಮುಖ್ಯ ಅಲ್ಲ, ಎಷ್ಟು ಏನು ಸಂಭ್ರಮ ಮಾಡಿದ್ದೇನೆ. ಇವರು ಬಂದು ಹಾಕಿ ತಿರ್ಸಿ ಕಳಿಸಿ ಅಂತ ಕೇಳಿದ. ನೋಡೋದಿಲ್ಲ. ಈ ಪ್ರಾಣಿಗಳು ಕೂಡ ತಗೊಳ್ಳೋದಿಲ್ಲ ಕೊಟ್ಟಾಗ. ದುರ್ಯೋಧನ ಆ ಆ್ಯಟಿಟ್ಯೂಡ್ ಇಟ್ಕೊಂಡು, ದುರ್ಯೋಧನ ಧನ ಮದ ಇತ್ತಲ್ಲ, ಎಲ್ಲರೂ ಇನ್ನೂ ಅಟ್ಯಾಕ್ ಮಾಡ್ತೀನಿ ನಾನು ಅಂತ ಹೊರಟ. ಮಯೋಪರೀತಂ ಪೃಥಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ. ಪ್ರತ್ಯಗ್ರಹೀತ್, ಪ್ರತಿಗ್ರಹವನ್ನು ಮಾಡ್ದ. ಪ್ರತಿಗ್ರಹ ಮಾಡೋದೇನೋ ಸ್ವೀಕಾರ ಮಾಡ್ದ ಅಂತ ಪ್ರತಿಗ್ರಹ. ಅದು ಯಾವುದಕ್ಕೆ? ಮಹಾತ್ಮ. ಯಾರಾತ? ಮಹಾತ್ಮ. ಮಹಾತ್ಮ ಅಂತ ಒಂದರ್ಥ. ಮಹತಾ ಬ್ರಹ್ಮವಾಯುಗಳಿಗೆ ಸ್ವಾಮಿ ಆತ. ಅಂಥವ್ರು ಯಾರಿದ್ದಾರೆ? ಅವರಿದ್ದಾರೆ. ಎಂಥ ಅವರು ಎರಡವರು.
ಕೆಲವು ಭಕ್ತ ಎಲ್ಲ ಭಕ್ತರು ಏನೇ ಮಾಡಿದರೂ ಭಾಳ ಸ್ವಲ್ಪ ಸೇವೆ ಮಾಡ್ತಾರೆ, ಒಮ್ಮೊಮ್ಮೆ ತಪ್ಪು ಮಾಡಿಬಿಡ್ತಾರೆ. ಬ್ರಹ್ಮವಾಯುಗಳು ಹಾಗಲ್ಲ, ಭಾರಿ ಮಾಡ್ತಾರೆ, ಪ್ರತಿ ಕ್ಷಣದಲ್ಲೂ ಅನುಸಂಧಾನ. ಯಾವುದು ಅನಾದಿ ಕಾಲ ಅನಂತ ಕಾಲದವರೆಗೂ ಒಂದು ತಪ್ಪು ಮಾಡೋದಿಲ್ಲ ಅವರು. ಇದು ವೆರಿ ಇಂಟ್ರೆಸ್ಟಿಂಗ್. ಅಪರಾಧ ಸಹಸ್ರಾಡಿ ಕ್ರಿಯಂತೆ ಅನಿಶಮಯ. ದಿವಸಕ್ಕೆ ಸಾವಿರಾರು ತಪ್ಪು ಮಾಡ್ತಕ್ಕಂಥ ನಾವೆಲ್ಲಿ, ಆದರೆ ಅದೇ ಒಂದೂ ತಪ್ಪು ಮಾಡೋದಿಲ್ಲ. ಮಾಡೋದು ಭಾರಿ ದೊಡ್ಡ ಕೆಲಸ. ಸಮುದ್ರ ಹಾರದ ಸಣ್ಣ ಕೆಲಸನ, ಚೂಡಾಮಣಿ ತರೋದು ಸಣ್ಣ ಕೆಲಸನ, ಎಲ್ಲ ದೊಡ್ಡ ಕೆಲಸ. ಸಂಜೀವನ ತರೋದು. ಬಟ್ ಅದ ಹೇಗೆ ತಂದ ಅಂತ ಕೇಳಿದರೆ ಒಂದು ಮಾತಿಲ್ಲ. ಇನ್ನು ಕೊಟ್ಟ ಅವಕಾಶ ಹೊರತು ಏನೋ ಭಾರಿ ಮಾಡಿಬಿಟ್ಟೆ ಅಂತ ಇಲ್ಲೇ ಇಲ್ಲ. ಈ ಚಾನ್ಸ್ ಕೊಟ್ಟಿದ್ದಾನೆ, ಈ ಎಚ್ಚರ ಯಾವಾಗಲೂ ಇರಬೇಕು. ಸಿಕ್ಕ ಅವಕಾಶನ ನಾವೇನು ತಿಳ್ಕೊಬಾರ್ದು, ಅದನ್ನ ನಮ್ಮ ಸಾಧನೆಯ ಅನುಗ್ರಹ ಅಂತ ತಿಳ್ಕೊಬೇಕೆ ಹೊರತು ಫಲ ನಾವು ಮಾಡಿದ ರೈಟ್ ಅಂತ ತಿಳ್ಕೊಬಾರ್ದು. ರೈಟ್ ಅಂತ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವಂ. ಅನೇಕ ಪಾಠಗಳಿದೆ. ಅನುಸೃತ ಸ್ವಭಾವಂ ಅನುಸೃತ ಸ್ವಭಾವ ಏಕಾಷ್ಟ ಇದೆ. ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತದೆ. ನಾವು ಅದು ಹೇಳ್ಬೇಕಾದ್ರೆ ಸಮರ್ಪಯಾಮಿ ಅಂತ ಹೇಳ್ತೇವೆ. ಉಳಿದೆಲ್ಲ ಸಮರ್ಪಯೇತ್ ವಿಧಿ ಅದು. ಇದು ಸಮರ್ಪಯಾಮಿ ಅಂತ ಹೇಳಬೇಕಾದ್ರು. ಸಾರಿ ಅನ್ನೋಂತ ಅವ್ರಿಗೆ ಅನ್ಬಾರ್ದು. ಸಾರಿ ಅಂತ ನಾನು ಅನ್ಬೇಕು. ಅದಕ್ಕೆ ಆ ಮಾತನ್ನು ಹೀಗೆ ಕನ್ವರ್ಟ್ ಮಾಡ್ಕೊಂಡು ಹೇಳಬೇಕು. ದೈಷ್ಕರ್ಮ್ಯ ಕಾಯೇನ ವಾಚ ಮನಸ ಇಂದ್ರಿಯೈ ವಾ ಬುದ್ಧ ಆತ್ಮನ ವಾ ಅನುಸೃತ ಸ್ವಭಾವ. ಇಷ್ಟೆಲ್ಲ ಏನೇನಿದೆ ಸಿಂಪಲ್. ಅದು ಇನ್ಕಮ್ ಟ್ಯಾಕ್ಸ್ ಫಾರ್ ಆಲ್ ಸೋರ್ಸಸ್. ಇನ್ಕಮ್ ಎಲ್ಲಿ ಸೇರಿಸ್ಬೇಕು ನೀವೀಗ? ಎಲ್ಲ ಸೋರ್ಸ್ ಇದ್ದ. ಬರೀ ಸಂಬಳ ಅದು ಯಾರೋ ಬಂದಿತ್ತು ಅಂತ ಸೇರಿಸುವ ರೆಮ್ಯುನರೇಷನ್ನು ಯಾವುದೋ ಇದಾಗಿತ್ತು ಎಲ್ಲ ಸೇರಿಸ್ಬೇಕು, ಬಿಡಾಗಿಲ್ಲ. ಅದಕ್ಕೆ ಕೊಟ್ಟೆ ಅದು ಓಕೆ. ಒಂದು ಬಿಟ್ಟರು ಕೂಡ ಇರೋದು ಕೊಟ್ಟಿದ್ದಕ್ಕಿಂತ ಬಿಟ್ಟಿದ್ದು ಅಪರಾಧ. ಯಾಕೆ ಬಿಟ್ಟು ಅಂತ ಕೇಳ್ತಾರೆ. ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತತ್. ಅದನ್ನೆಲ್ಲ ದೇವ್ರಿಗೆ ಒಪ್ಪಿಸ್ಬೇಕು. ಅದೇ ಸಿಂಪಲ್ ಆನ್ಸರ್. ಏನೇನು ಬರೆದಿರ್ತೀರಿ ಅದನ್ನೆಲ್ಲ ಸಬ್ಮಿಟ್ ಮಾಡಿ. ತಪ್ಪು ಬರೆದಿದ್ರು ಕೂಡ ಏನು ಮಾಡಬೇಕು? ಅದ್ರ ಕಾಟಾಕ್ ಕೊಡಬೇಕೆ ಹೊರತು ನೀವು ಟೈರ್ ಆಫ್ ಮಾಡಬಾರ್ದು. ತಪ್ಪು ಬರೆದಿದ್ದಿಲ್ಲ. ಮೊದಲು ಪೇಜ್ ಅನ್ನಿಸ್ತಾನ ಅವನು. ಅದರ ಒಂದು ಪೇಜ್ ಕಡಿಮೆ ಇದ್ದರೂ ಇನ್ವ್ಯಾಲಿಡ್. ಈಗ ಮಾಡಿದ್ದಾನೆ ಅಂತ ಅರ್ಥ. ಅಂದರೆ ಬರೀ ಪೇಜನ್ನು ಒಪ್ಪಿಸ್ಬೇಕು. ಮನೆಗೆ ಬರುತ್ತೆ 2 ಶೀಟ್ ಹೊತ್ತು ತರ್ಕೊಂಡು ಹೋಗ್ಬಾರ್ದು. ಖಾಲಿ ಇದೆಲ್ಲ ವರ್ಕಿಂಗ್ ಮಾಡಕ್ಕೆ ಅದೆಲ್ಲ ಇಲ್ಲ. ಅದನ್ನು ಕೂಡ ಒಪ್ಪಿಸ್ಬೇಕು. ಹಾಗೆ ಒಂದು ಚೂರು ಬದಲಾಯಿಸಾಗಿಲ್ಲ. ಅನುಕೃತೆ 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 ಬ್ರಹ್ಮಸೂತ್ರ. ನೈಷ್ಕರ್ಮ್ಯಚ್ಯುತ ಭಾವವರ್ಜುತಂ ನ ಶೋಭತೆ ಜ್ಞಾನಬಲಂ ನಿರಂಜನಂ ಕುತಃ ಪುನಃಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ನೈಷ್ಕರ್ಮ್ಯಮಿಪಿ ಅಚ್ಯುತ ಭಾವವರ್ಜಿತಂ. ಭಾವ ಅಂದ್ರೇನು? ಭಕ್ತಿ. ಅಚ್ಯುತ ಭಾವವರ್ಜಿತಂ. ಭಗವಂತ ಭಕ್ತಿ ಇಲ್ಲದೆ ಹೋಗಿಬಿಟ್ರೆ ನೈಷ್ಕರ್ಮ್ಯಮಪಿ. ನೈಷ್ಕರ್ಮ್ಯ ಅಂದ್ರೇನು? ನಿಷ್ಕಾಮ ಕರ್ಮ ಮಾಡಿದರೆ ಏನೂ ಉಪಯೋಗ ಇಲ್ಲ. ಯಾಕೆ? ನ ಶೋಭತೆ ಜ್ಞಾನಬಲಂ ನಿರಂಜನಂ. ಅದು ನಿಜವಾದ ಜ್ಞಾನ ಅಲ್ಲ. ಅದಕ್ಕಿರಬೇಕಾದದ್ದೇನೋ ದೇವ್ರ ಭಕ್ತಿ ಇರಬೇಕಿದ್ರೆ ಉಪಯೋಗನೇ ಇಲ್ಲ. ಭಾಗವತ ಪುನಶ್ಶ್ವತ ಭದ್ರಮೀಶ್ವರೇ. ಭಾಗವತ 12ನೇ ಸ್ಕಂದದ ಶ್ಲೋಕ ಇದು. ನೈಷ್ಕರ್ಮ್ಯ ಪೆಚ್ಚು ಕೆಲವು ಏನಾಯ್ತು? ನಶೋಭತೆ ಜ್ಞಾನಬಲಂ ನಿರಂಜನ ನಿರ್ಲಿಪ್ತ. ನಿರಂಜನಂ ಜ್ಞಾನಂ. ನಿರಂಜನಂ ಜ್ಞಾನಂ ಅಂದ್ರೇನು? ಬೇರೆ ಫಲದ ಲೇಪಕ್ಕೆ ಒಳಗಾಗ್ಬಿಟ್ರೆ ಅದು ದೋಷನೇ. ಕುತಃ ಪುನಃ ಶಶ್ವತ ಭದ್ರಮೀಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಇನ್ನು ನೈಷ್ಕರ್ಮ್ಯ ಬಿದ್ದರೂ ಕೂಡ ಬೆಲೆ ಇಲ್ಲ ಅಂದಮೇಲೆ ಇನ್ನು ಏನೇನೋ ಮಾಡಿ ಅಪ್ಪಿಸಿ ಮಾಡಿದ್ರೆ ದೇವರು ಪ್ರೀತನಾಗ್ತಾನ? ಸಾಧ್ಯವೇ ಇಲ್ಲ. ಪುತಃ ಪುನಃ ಶಶ್ವತ್ ಅಭದ್ರಂ ಈಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಆದ್ದರಿಂದ ಭಕ್ತಿ ಎಂಬುದೇ ಭಕ್ತಿ ಹೇಳ್ತಾರೆ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಹಾಗೇನು ಹೇಳ್ತಿರಲ್ಲ, ತಪಸ್ಸುಗಳಿದ್ದಾರಲ್ಲ, ತಪಸ್ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡೋದು ಭಕ್ತಿ ಕಾಣಿಸೋದಿಲ್ಲ ಅವರಿಗೆ. ದಾನಪರ, ದಾನ ಮಾಡೋರಿದ್ದಾರೆ. ಆಮೇಲೆ ಯಶಸ್ವಿಗಳಿದ್ದಾರೆ, ಕೀರ್ತಿ ಸಂಪಾದನೆ ಮಾಡಿ ಇದ್ದಾರೆ. ಮನಸ್ವಿಗಳಿದ್ದಾರೆ, ಮಂತ್ರಬಲ್ಲವರಿದ್ದಾರೆ, ಒಳ್ಳೆ ಮಂಗಳ ಕಾರ್ಯ ಮಾಡೋರಿದ್ದಾರೆ. ಅವರಿಗೆಲ್ಲ ಸದ್ಗತಿ ಆಗುತ್ತಲ್ಲ ಅಂದರೆ ಕ್ಷೇಮ. ಅದರಿಂದ ಅಷ್ಟಕ್ಕೆ ಸದ್ಗತಿ ಆಗೋದೇ ಇಲ್ಲ. ಕ್ಷೇಮಂ ನ ವಿಂದಂತಿ, ಕ್ಷೇಮ ಪಡೆಯೋದಿಲ್ಲ. ವಿನಾತ್ ಅದರ್ಪಣ, ದೇವ್ರಿಗೆ ಒಪ್ಪಿಸ್ಬೇಕು. ಅದನ್ನು ಭಕ್ತಿಯಿಂದ ಒಪ್ಪಿಸ್ಬೇಕು. 2 ಪಾಯಿಂಟ್ ಇರಬೇಕು. ಒಪ್ಪಿಸೋದು 1 ಪಾಯಿಂಟು, ಭಕ್ತಿ ಇರಬೇಕು. ಇಲ್ಲಿ ಒಪ್ಪಿಸೋದು ಇಲ್ಲ, ಭಕ್ತಿನೂ ಇಲ್ಲ ಅಂದರೆ ಏನು ಉಪಯೋಗನೇ ಇಲ್ಲ. ಒಳ್ಳೇದು ಮಾಡೇ ಇಲ್ಲ, ಅದು ಬೇರೆ. ಜೊತೆಗೆ ಎಲ್ಲ ಮೈನಸ್ ಪಾಯಿಂಟ್ಗಳೇ. ಭಾರಿ ಎಕ್ಸ್ಪೆಕ್ಟ್ ಮಾಡೋದು ಮಾತ್ರ ಭಾರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು. ತಸ್ಮೈ ನಮೋ ನಮಃ. ನಮೋ ನಮಃ ಸಾಮಾನ್ಯ 2 ಸತ್ ಹೇಳೋದು ಅಂದರೆ
ಒಳಗಿರೋ ರೂಪಕ್ಕೂ ನಮಸ್ಕಾರ, ಹೊರಗಿನ ರೂಪಕ್ಕೂ ನಮಸ್ಕಾರ. ಒಳಗೂ ನಮಸ್ಕಾರ ಬಿಂಬರೂಪಿ, ಹೊರಗಿದ್ದೆಲ್ಲ ವ್ಯಾಪ್ತ ರೂಪ, ಎರಡಕ್ಕೂ ನಮಸ್ಕಾರ. ಸಾಮಾನ್ಯ ನಮೋ ನಮ ಅಂತ ಹೇಳೋ ಪದ್ಧತಿ ಎರಡು ಜಂಟಿ ಬಂದುಬಿಟ್ಟಿದೆ. ಅದಕ್ಕೆ ಎರಡು ಕಡೆ ನಮಸ್ಕಾರ ಮಾಡೋಕ್ಕೆ ದೃಷ್ಟಿಯಿಂದ ಆ ಮಾತು ಹೇಳ್ತಾರೆ. ಆಚಾರ್ಯರು ನಮೋ ನಮಸ್ತೆ ಪುನಃ ಪುನಃ ಅಂತ ಹೇಳ್ತಾರೆ. ಹೌದು ಹೌದು, ಅದು ಅವರು ಭಾರಿ ದೊಡ್ಡವರಾದ್ರಿಂದ ಹೇಳ್ತಾರೆ. ಯಥಾ ತರೋರ್ಮೂಲ ನಿಷೇಚನೇನ್ ಅಂದರೆ ತಪಸ್ಸೆಲ್ಲ ಮಾಡಬಾರ್ದು ಅಂತಲ್ಲ, ಮಾಡಿ. ಏನು ಬರೀತೀವೋ ಬರೀ, ಸಬ್ಮಿಟ್ ಅಂತೂ ಮಾಡು ಆಯ್ತಾ. ಏನು ಬರೆದು ಬರೀ, ಸಬ್ಮಿಟ್ ಮಾಡು. ಸರಿ ಇದ್ರೆ ಸರಿ, ಸರಿ ಇಷ್ಟಕ್ಕೆ ಮಾಡಿಸ್ಕೊಡ್ತಾರೆ. ಸಬ್ಮಿಟ್ ಮಾಡಿ ಯಾವುದಕ್ಕೂ ಕೊಡಾಗಿಲ್ಲ, ನಾಟ್ ಸಬ್ಮಿಟೆಡ್ ಬರ್ಕೊಟ್ರೆ ಮುಗಿತಾರೆ. ಅದು ಅಪರಾಧ ಕೂಡ ಆಗುತ್ತೆ, ಅದ್ಮೇಲೆ ಕೇಸ್ ಹಾಕ್ಬೇಕು. ಅನ್ಸ್ಬಿಟ್ಟು ಸಬ್ಮಿಟ್ ಮಾಡಿ ಮನೆಗೆ ಒಯ್ದಿರ್ತಾರೆ, ಒಯ್ಯಬಾರ್ದು ಅದು. ಆದ್ದರಿಂದ ಅಪರಾಧ ಅಂತ ಕೊಡ್ತಾಯಿತ್ತು. ಯಥಾ ತರೋರ್ಮೂಲ ನಿಷೇಚನೇನ ತುಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾ ಪ್ರಾಣೋಪಹಾರಾಚ್ಚ ತಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಒಂದು ಪ್ರಶ್ನೆ ಬಂತು, ಅನೇಕ ದೇವತೆಗಳಿದ್ದಾರೆ, ಎಲ್ಲ ಎಷ್ಟು ಜನಕ್ಕೆ ತಾನು ಒಪ್ಪಿಸೋದು ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಒಪ್ಪಿಸ್ಬಿಡಿ, ಎಲ್ಲರಿಗೂ ಮುಟ್ಟುತ್ತೆ ಅಂತ ಹೇಳ್ತಾರೆ. ಹೇಗೆ? ಯಥಾ ತರೋರ್ಮೂಲ ನಿಷೇಚನೇನ, ತರು ಇದೆ, ಮೂಲ ಅಂದರೆ ಬೇರೆ ಇದೆ, ಅದಕ್ಕೆ ನೀರು ಹಾಕಿದ. ಅದೇನಾಯಿತು? ತೃಪ್ಯಂತಿ, ಯಾರ್ಯಾರು? ಸ್ಕಂದ ಭುಜೋಪಶಾಖಾ, ಆ ಸ್ಕಂದ ಅಂದರೆ ರೆಂಬೆಗಳು, ಶಾಖೆಗಳು, ಉಪಶಾಖೆಗಳು, ಎಲೆಗಳು, ಹಣ್ಣು ಎಲ್ಲದಕ್ಕೂ ನರಿಶ್ ಮಾಡಿದಾಗಾಯ್ತು. ಹಾಕಿದ್ದಲ್ಲಿ ಒಂದೇ, ಯಾರು ಎಲೆಯಲ್ಲಿ ನೀರು ಹಾಕಿ, ಈ ನೀರು ಹಾಕಲಿಕ್ಕೆ ಎಷ್ಟೊಂದು ಚಾರ್ಜ್ ಬರ್ತಾರೆ. ಎಲೆಯಲ್ಲಿ ಹಾಕು, ಹಣ್ಣು ಅವೆಲ್ಲ ಚಿಗುರಿಗೆ ಹಾಕೋ ಇಲ್ಲ, ರೆಂಬೆಗೆ ಹಾಕಿ, ಎಲ್ಲದಕ್ಕೂ ಎಂಥ ದೃಷ್ಟಾಂತ ಗೊತ್ತಾಯ್ತಾ? ಅದೇ ದೇವ್ರಿಗೊಬ್ರು ಕೊಟ್ಟು ತಥಾಹಿ ಸರ್ವಾರ್ಹಣ ಮಚ್ಚುತೇಜ್ಯ. ದೇವ್ರ ಪೂಜೆ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಏನಾಯಿತು? ಟ್ಯಾಕ್ಸ್ ಒಂದು ಕಡೆ ಕೊಟ್ಬಿಡ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ಕೊಡ್ತಾನೆ ಹೇಳ್ಬಿಟ್ಟು ಒಂದು ಕೊಟ್ಟರೆ ಬೋದು, ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಆಗಿ ಅದನ್ನು ಮಾಡಬೇಕು ಅಷ್ಟೇ ಹೊರತು. ಇವತ್ತು ಉದಾಹರಣೆಗಿದ್ದಾನೆ, ಕೋಟಿ 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 ಆದೇಶ, ಅವ್ನು ಕೋಟಿ ಗಂಟೆ ಟ್ಯಾಕ್ಸ್ ಹೊರಬೇಕು, ಸ್ವಲ್ಪ ಕಡಿಮೆ ಕೊಟ್ಟ, ಅಪರಾಧಿ ಆದ. ಇವಂದೇನು ಕೊಟ್ಟಿದ್ದು ₹1 ಟ್ಯಾಕ್ಸ್ ಅಷ್ಟೇ, ಲೆಕ್ಕ ಹಾಕಿ ಅಷ್ಟು ಬಂದು ₹1, ₹10 ಬಂತು, ₹100 ಬಂತು ಕೊಟ್ಟ. ಇವನು ಬಾಯಿ ಹೊಡೋರು, ಯಾಕೆಂದರೆ ಕರೆಕ್ಟ್ ಸುಧಾಮ ಹಾಗೆ ಮಾಡಿದ್ದು. ಅತಿ ಮಿನಿಮಮ್ಮನ್ನು ಕೊಟ್ಟು ಕ್ಲಿಕ್ ಆತ ದಾರಿ ಜಾಸ್ತಿ ವಿರೋಧ ಎಲ್ಲ ಇಟ್ಕೊಂಡು ಚೂರು ಕೊಡ್ಲಿಕ್ಕೆ ಟ್ರೈ ಮಾಡಿದ, ಅದು ಮೋಸ ಆಗೋಯ್ತು. ಇದನ್ನು ಯಾಕೆ ಹೇಳ್ತಾರೆ ಮತ್ತೆ ಅಂದರೆ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅರ್ಪಣೆ ಮಾಡ್ತೀವಲ್ಲ ಫಸ್ಟ್, ಒಳ್ಳೆ ಕೆಲಸ ಮಾಡ್ತೀವಲ್ಲ ನೆಕ್ಸ್ಟ್, ಎಷ್ಟು ಅರ್ಪಣೆ ಮಾಡ್ತೀವಿ ಮುಂದೆ, ಭಕ್ತಿ ಹೇಗಿರುತ್ತೆ ನೋಡು. ದಿವಸ ಮಾಡಬೇಕಲ್ಲಪ್ಪ ದೇವ್ರ ಪೂಜೆ, ಕತೆ ಮುಗಿತಾರೆ. ಈ ಪ್ರೀತಿ ಬರುತ್ತೆ ಅಲ್ಲಿಗೆ ಹೊರಟೋಯ್ತು. ಮಾಡಬೇಕಂತ ಉತ್ಸಾಹ ಇರಬೇಕಲ್ಲ. ನಾವು ಊಟ ಮಾಡೋಕೆ ಬೋರ ಊಟ ಮಾಡ್ತಾರ, ಕಾಯಿ ಕೂತ್ಬಿಡುತ್ತೆ, ಎಲೆ ಹಾಕಿ ಹಿಡ್ಕೊಂಡ್ಬಿಟ್ಟಿರ್ತಾರೆ, ಆ ಥರ ಕೊಡ್ಬೇಕು. ಈ ಮಾಡ್ಬೇಕು ನಾವು ಹೊರಟೆ ಈಗ ಆ ಉತ್ಸಾಹ ಇರಬೇಕು. ಅದಿಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ನೋಡಿದ್ರ ನೀವು? ಅಷ್ಟು ಕಷ್ಟ ದೇವ್ರಿಗೆ ಕಟ್ಬಿಟ್ಬಿಟ್ಟು ಒಯ್ಕೊಟ್ಟು ಹೋಗ್ಬಿಡ್ತಾರೆ. ಅವ್ರು ಕೈ ಬಿಟ್ಟು ಆಟ ಮಾಡಿ ಹೋಗ್ಬಿಡ್ತಾರೆ ಇಷ್ಟೆಲ್ಲ ಮಾಡಿ. ಮನುಷ್ಯನಿಗೆ ಅದು ಎಲ್ಲ ಕಷ್ಟಪಡೋ ಬರೀ ಶ್ರಮ ವಹಿ ಕೇಳ ಆಗಿದ್ದೇನೋ ಅವ್ನು ಗುಡ್ ಬೈ ಹೇಳ್ಬಿಡ್ತಾರೆ ಬರೀ. ಇದು ಬಹಳ ಆಶ್ಚರ್ಯ, ಎಷ್ಟು ಜನಕ್ಕೆ ಹಾಗಾಗಿದೆ ನೀವು ನೋಡ್ತಾನೆ ಇದ್ದೇವೆ ಅದನ್ನು. ತಾತ್ಪರ್ಯ 9ನೇ ಅಧ್ಯಾಯದಲ್ಲಿ ಆಚಾರ್ಯರು ನಮೋ 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 ಅಂತ 4 ಸಲ ಪ್ರಯೋಗ ಮಾಡ್ತಾರಲ್ಲ. ಹೌದು, 4 ಪುರುಷಾರ್ಥ. 4 ಪುರುಷಾರ್ಥ, ಒಂದು 4 ರೂಪಗಳು, ವಾಸ್ತವ, ಸಂಕಷ್ಟ, ಪ್ರದ್ಯುಮ್ನ, ತುಂಬಾ ಸತ್ ಮಾಡಿದ್ರೆ 11 ರೂಪಕ್ಕೂ ಮಾಡ್ತಾರ. ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಃ ಪುನಸ್ತೆ ಎಲ್ಲಿ ಬಂದಿದೆ ಅದು? ಅರ್ಜುನ ಹೇಳೋ ಮಾತು, ವಿಶ್ವರೂಪ ಕಂಡ ಹೇಳೋ ಮಾತು ಗೊತ್ತಾಯ್ತಾ? ನಮಃ ಪುರಸ್ತಾದತ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ. ಹಿಂದೆ ಮುಂದೆ ಯಾಕೆ ಎಲ್ಲ ಕಡೆ ನಮಸ್ಕಾರ. ದೇವರಿಗೆ ಎಲ್ಲ ಕಡೆ ಮುಖ ಇದೆ ದೇವರಿಗೆ. ಉಳಿದವರಿಗೆಲ್ಲ ಹಿಂದೆ ನಮಸ್ಕಾರ ಮಾಡಬಾರ್ದು, ದೇವರಿಗೆ ಮಾತ್ರ. ಅದು ಉಳಿದವರಿಗೆ ಮಾತ್ರ ಮುಂದಿನಿಂದ ನಮಸ್ಕಾರ ಮಾಡಬೇಕು, ಅವ್ರು ನೋಡ್ಕೊಂಡು ಮಾಡಬೇಕು. ದೇವ್ರಿಗೆ ಎಲ್ಲ ಕಡೆ ಇರೋದ್ರಿಂದ ನಮ್ಮನ್ನು ಯಾವಾಗಲೂ ನೋಡ್ತಾ ಇರೋದ್ರಿಂದ ಏನು ಮಾಡಬೇಕು? ಹೆಜ್ಜೆ ಹೆಜ್ಜೆ ನಮಸ್ಕಾರ ಹಾಕಬೇಕು. ಇದು ಭಾರಿ ವಿಶೇಷ. ಹಿಂದೆ ಮುಂದೆ ಅಂತ ವ್ಯತ್ಯಾಸನೇ ಇಲ್ಲ. ತಪಸ್ವಿನೋ ದಾನ ಪರ ಯಶಸ್ವಿನೋ ಅಂದರೆ ಎಲ್ಲರೂ ಹಾಗಾಯಿತು, ಹಾಗಿರಬೇಕು. ಯಥಾ ತರೋನ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾ. ಅದಕ್ಕೆ ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯ. ದೇವರಿಗೆ ನೈವೇದ್ಯ ಮಾಡಿ 3 ಲೋಕಕ್ಕೂ ಅನ್ನ ಹಾಕಿದ ಪುಣ್ಯ ಬಂತು. ಇವನು ಕೊಟ್ಟಿದ್ದು ₹10 ಟ್ಯಾಕ್ಸ್. ನಮ್ಮ ಟ್ಯಾಕ್ಸ್ ಸರ್ಕಾರ ನಡೀತಿದೆ ಗೊತ್ತಾಯ್ತಾ? ₹10 ಸರ್ಕಾರ ನಡೆಯುತ್ತಾ? ಅದು ಏನಂತ ನಾನು ಕೆಲಸ ಮಾಡಿದ್ದೇನೆ ಅಂದರೆ ಆಗುತ್ತೆ ಅಂತ ಅರ್ಥ. ಅದು ಭಾವನೆ, ನನ್ನ ರೋಲ್ ಮುಗೀತಷ್ಟೇ. ಆ ಅರ್ಥದಲ್ಲಿ ಅನುಸಂಧಾನ ಇದ್ದರೆ ಸರಿ. ಇದನ್ನೇ ಸುಮ್ಮನೆ ಹಾಗೆ ಅಷ್ಟೇ ಇದು ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ. ಫುಲ್ ಪದ್ಯನೇ, ಎಷ್ಟೋ ಪದ್ಯಗಳು ಹಾಗೆ ಮಾಡಿದ್ದಾರೆ ಅವರು. ಮೂಲ ಶ್ಲೋಕಗಳು ಹಾಗಾಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪಾದ ಪರಡಡಿಗೆರೆಯೇ ತಲಿದವು ತೋದು ಕೊಂಬೆಗಡುಬ್ಬಿ ಪುಷ್ಪ ಸ್ವಾದು ಫಲವೀವಂದದಲ್ಲಿ ಸರ್ವೇಶ್ವರು ಜನ ಆರಾಧನೆ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಕರೆಯುವ ಭಗತರನ್ನು ಕರೆಯುವ. ಇದಿಷ್ಟು ಒಂದೇ ಯಾಜಕ್ಕೆ ಹಾಗೆ ಮಾಡಿದ್ದಾರೆ. ಅಂಥದ್ದೆಲ್ಲ ಆರಿಸಿಟ್ಬಿಟ್ರೆ ಅದಕ್ಕೆ ಅಷ್ಟು ಮಹತ್ವ ಬಂತು.
ಅಷ್ಟು ಆನೆಸ್ಟಾಗಿ ಬರೆಯೋದಕ್ಕೆ ಅದು ವಿಶೇಷತೆ. ಸ್ವಲ್ಪ ಬದಲಾವಣೆ ಮತ್ತು ಕ್ಲಾರಿಟಿ ಬರಬೇಕು. ಅನುವಾದ ಮಾಡಿದಾಗ ಕನ್ನಡದವರಿಗೆ ತಿಳಿಬೇಕು. ಆ ಬಾಧೆ ಉಪಯೋಗಿಸ್ತಾರೆ. ಪಾದ ಪಗಳ ಅಡಿಗೆರೆಯೇ. ಪಾದಪ ಅಂದ್ರೇನು? ಮರಗಿಡ. ಯಾಕೆ? ಪಾದ ಅಂದರೆ ಬುಡದಿಂದ ನೀರು ಕುಡಿಯುತ್ತೆ. ಮನುಷ್ಯ ಇಲ್ಲಿಂದ ನೀರು ಕುಡಿದ್ರೆ ಇಲ್ಲಿಂದ ನೀರು ಕುಡಿಯುತ್ತೆ. ನಾವು ಅಷ್ಟೇ ಕೈಕಾಲು ಪ್ರತಿಯೊಂದಕ್ಕೂ ಹಾಕ್ತೀವ. ಅನ್ನ ಮೆಚ್ಕತೆ ಓಡಾಡ್ತಾನೆ. ಹೊಟ್ಟೆಗೆ ಇಡೀ ಸಪ್ಲೈ ಆಗ್ಬಿಡು. ಎಲ್ಲೆಲ್ಲಿಗೆ ತಲೆಗೆ ಔಷಧಿ ಕೊಡ್ತಾನೆ. ಮತ್ತು ಅದು ಇಲ್ಲಿ ಕೊಟ್ಟರೆ ತಲೆಗೆ ವಾಸಿ ಆಗ. ಇದು ಈ ಮ್ಯಾಜಿಕ್ ಎಲ್ಲ ನೋಡ್ತೀವಿ. ದೇವ್ರು ಮಾಡ್ತು ಬಿಡ್ತಾರೆ. ದೇವರೊಬ್ಬರನ್ನು ಧ್ಯಾನ ಮಾಡಿದ್ರೆ ಎಲ್ಲರನ್ನೂ ಧ್ಯಾನ ಮಾಡಿದ ಪುಣ್ಯ ಬರುತ್ತೆ. ಅಷ್ಟು ಅನುಗ್ರಹವನ್ನು ಮಾಡ್ತಾನೆ. ವಾಗ್ಗದ್ಗದ ಅಲ್ಲಿಗೆ ಮುಗೀತು. ಏನದು? ಈ ಮಾಡೋದ್ರಿಂದ ಉಪಾಸನ ಅಂದರೆ ಅರ್ಥ ಆತ್ಮಸಮರ್ಪಣ ಅಂತ ಇದ್ದಾರೆ. ಮುಂದೆ ವಾಗ್ಗದ್ಗದ ದ್ರವತೆ ಯಸ್ಯ ಚಿತ್ತಂ ರುದತಿ ಅಭೀಕ್ಷ್ಣಂ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ. ಭಕ್ತ ಹೇಗಿರ್ತಾರೆ ಅಂತ ಪ್ರಶ್ನೆ. ಭಕ್ತ ಹೇಗಿರ್ತಾರೆ? ವಾಗ್ಗದ್ಗದ. ದೇವರು ನೋಡಿದ ತಕ್ಷಣ ದ್ರೋಣಿ ಮಾತಾಡಲಿಕ್ಕೆ ಬರಲಿಲ್ಲ, ಅಷ್ಟು ಖುಷಿಯಾಗಿಬಿಡುತ್ತೆ. ತುಂಬ ಬೇಕಾದ ಸಡನ ಮೈ ಬಂದುಬಿಟ್ರೆ ತಪ್ಪಿ ಬಾಯ್ಬಿಡ್ತಾರೋ, ಅದು ಓವರ್ ಜಾಯ್ಡ್ ಆಗಿ ಆ ಥರ ವಾಗ್ಗದ್ಗದ. ದ್ರವತೆ ಎಚ್ಚೆತ್ತಿತ್ತು, ಮನಸ್ಸು ಕರಗಬೇಕು. ಅಭೀಕ್ಷ್ಣಂ ಟೋಟಲಿ. ಇಮಾನಿ ಹಸತಿ, ನಗುತ್ತಾನೆ. ದೇವರ ಕಥೆಗೆ ಅಷ್ಟು ಎಂಜಾಯ್ ಮಾಡ್ತಾನೆ. ಕ್ವಚಿಚ್ಚ, ಒಮ್ಮೆ ಹೀಗೆ ಒಮ್ಮೆ ಹಾಗೆ. ವಿಲಜ್ಜ ಉದ್ಗಾಯತಿ, ಮೈ ಮರೆತು ಬಿಟ್ಟರು ಯಾರು ನೋಡ್ತಾನೆ ಗಮನಿಸ್ತಾನೆ ಇಲ್ಲ, ಹುಚ್ಚದ್ದು ಕುಣಿದು ಬಿಡ್ತಾನೆ. ಎಷ್ಟೊತ್ತತ್ತೆ ಯಾರೋ ಒಬ್ಬರು ಔಟ್ ಆದರು ಎಲ್ಲೋ ಏನು ಮಾಡಬೇಕಾದ್ರೆ ರಾತ್ರಿ 12 ಗಂಟೆ ಅಂತ ಕೂಗಿದ್ಬಿಟ್ಟು ಇಡೀ ಮನೆಯೆಲ್ಲ ಇದಾಗ ಅವರಿಗೆ. ಎಂಥ ಮೂರ್ಖರದ್ದು ಇವತ್ತು ಎಲ್ಲ ಮನೆ ಬಿಟ್ಟಿದ್ದಾರೆ. ಅವನು ಯಾವುದೋ ಬರಿಯಲ್ಲಿ ಅವ್ನು ಹಿಂಗೆ ನೋಡ್ತಾ ಇದ್ದಾನೆ, ಟಿವಿ ನೋಡ್ತಿದ್ದಾನೆ. ಏನೋ ಆಯ್ತು ಅವನಿಗೆ ಒದರದ ಕೂಗಿದ ಅಂದರೆ ಸಾಧ್ಯನೇ ಇಲ್ಲ. ಏನಾಯ್ತಪ್ಪ ಇವರಿಗೆ ಟೋಯ್ ಹೊಡೆದ್ರೆ ದೊಡ್ಡ ಕೂತಿದ್ದಾನೆ. ಅದೇ ಲೌಕಿಕ ಕಷ್ಟ ಮಾಡ್ತಾರೆ. ದೇವ್ರ ಬಗ್ಗೆ ಹಾಕಿ ಅಂತ ಹೇಳಿ ಇದು ಮಾಡಬೇಕು. ನೃತ್ಯತೆ ಚ ಮದ್ಭಕ್ತಿಯುಕ್ತ ಭುವನಂ. ಇಂಥವನು ನನ್ನ ಭಕ್ತ, ಅವನು ಭುವನಂ ಪುನಾತಿ. ಅವನಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಇಡೀ ಭೂಮಿಯೇ ಉದ್ಧಾರ ಮಾಡಿಬಿಡ್ತಾರೆ. ಆಚಾರ್ಯ ಮಧ್ವದಲ್ಲಿ ಹೇಳ್ತಾರೆ, ಆಚಾರ್ಯ ಒಬ್ಬೊಬ್ಬ ಶಿಷ್ಯರು ಹೇಗಿದ್ದರು ಅಂದರೆ ಒಬ್ಬೊಬ್ಬರು ಕೂಡ ಪಾದ ಪುರಂತಹ ಪೃಥ್ವಿ, ಒಂದು ಕಾಲಿಟ್ಟರೆ ಭೂಮಿ ಶುದ್ಧ ಆಗ್ಬೋದು. ಆ ಲೆವೆಲ್ ಭಕ್ತರಿದ್ರು ಅಂತ ಹೇಳ್ತಾರೆ. ಕಾಲಿಟ್ಟರೆ ಕೊಳಕಾಗೋದಲ್ಲ, ಆ ಜಾಗ ಪವಿತ್ರ ಆಗ್ಬೋದು. ಕಾಲನ್ನ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಕಾಲು ಸಾಮಾನ್ಯ ಏನದು ಕೊಳಕ್ ಮಾಡೋದು, ಕೊಳಕಾಗಿರೋದು, ಅದು ಪ್ಯೂರಿಫೈ ಮಾಡುತ್ತೆ ಅಂದರೆ ಅವ್ರ ಕೆಪಾಸಿಟಿ ಎಷ್ಟಿರಬೇಕು ಅಂತ ಹೇಳಿ. ವಾಗದ್ಗದ ದ್ರವತೆ ಎಶ್ಚಿ. ಅವರು ಭವಿಷ್ಯದಲ್ಲಿ ಹಾಕಬೇಕಾದ್ರೆ ಈಗ ಹಾಕಬೇಕು. ಅಗ್ನಿ ಜ್ವಾಲೆ ಮೇಲಿರೋದು ನಾಲಿಗೆಗಳು, ಈ ಸೈಡಿಂದ ಹಾಕಬಾರ್ದು. ಕೆಳಗೆ ಯಾರೋ ಬಂದು ಇಲ್ಲಿ ಹಾಕ್ತಾರೆ, ಕಾಲಿಗೆ ಹಾಕ್ತಾರ. ಕೈ ಕೊಡ್ಬೇಕಾದ್ರೆ ಕೈ ಕೊಡೋ ಪದಾರ್ಥ ಬೇರೆ, ಕಾಲಿಗೆ ಹಾಕೋ ಪದಾರ್ಥವೇ. ಆ ರೀತಿ ಕೊಟ್ಟರೆ ಅದು ನಾಲಿಗೆಗಳವಿಷ್ಟು ಜ್ವಾಲೆಗಳೇನವೋ ನಾಲಿಗೆಗಳವಿಷ್ಟು ಅಲ್ಲಿಂದ ಸ್ವೀಕಾರ ಮಾಡ್ತಾರೆ. ಒಂದೊಂದಕ್ಕೂ ಅರ್ಥ ಇರ್ತದೆ. ಈ ರೀತಿಯಲ್ಲಿರಬೇಕು ಅವರು. ಭುವನಂ ಪುನಾತಿ. ಅದಕ್ಕೆ ಆ ಪಾದೈ ಪುನಂತಹ ಪೃಥಿವೀಂ, ಇದೇ ಪದ ಮಧ್ವದಲ್ಲಿ ಬಂದಿರೋ ಪದ ಇದೇ ಮಾಡ್ತಿರೋದು. ಪಾದೈಹಿ ಪೃಥಿವೀಂ ಪುನಂತಿ. ಅದು ಅರ್ಥ ಏನು? ಅದಕ್ಕೆ ತಮ್ಮ ಹೆಜ್ಜೆಗಳಿಂದ ಭೂಮಿಯನ್ನು ಪಾವನ ಮಾಡ್ತಾರೆ. ಅದೇ ಪದ ಬಂದಿರೋದು, ಭೂಮಿಯನ್ನೇ ಪಾವನ ಮಾಡ್ತಾರೆ. ಅಂದರೆ ಆಚಾರ್ಯ ಭಕ್ತರೆಲ್ಲ ಆ ಕ್ವಾಲಿಟಿಯಲ್ಲಿ ಇದ್ರು. ಅವರು ಉಳಿದವ್ರಿಗೆ ಹತ್ರ ಹೋಗೋ ಇಲ್ಲೇ ಇಲ್ಲ. MSc ಓದ್ತಾರಿದ್ರೆ BSc ಹೇಗಾಗಿರ್ಬೇಕು ಹಾಗೆ ಆಚಾರ್ಯ ಮುಂದೆ ಕೂಡಬೇಕಾದ್ರೆ ಆಚಾರ್ಯರು ಪರಮಾತ್ಮ ಡೈರೆಕ್ಟ್ ಪ್ರತಿಭೆ. ಅವ್ರ ಮುಂದೆ ಕೂಡಬೇಕಾದ್ರೆ ಯಾವ ಲೆವೆಲಲ್ಲಿ ಇರಬೇಕು ಅವರೆಲ್ಲ ಕೂಡ. ಪುನಂತಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗತ್ತೆ. ಈಗ ದೊಡ್ಡ ಪುಟ್ಟ ಹೋಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೋಡ್ತೀವಲ್ಲ ನಾವು ಆಚಾರ್ಯ ಹಿರಿಮೆನ ಅರ್ಥ ಮಾಡ್ಕೊಂಡ ರೀತಿಯೇ ಬೇರೆ. ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ, ಕುಣಿದಾಡಿಬಿಡ್ತಾನೆ. ಮದ್ಭಕ್ತಿಯುಕ್ತ ಭುವನಂ ಪುನಾತ್. ಇದು ಕುಣಿಯೋದು ಪ್ರೋಗ್ರಾಮ್ ಮಾಡ್ಕೊತಾರೆ. ಪ್ರೋಗ್ರಾಮ್ ಎಲ್ಲ ನ್ಯಾಚುರಲಿ ಬರ್ಬೇಕಾದ್ರೆ ತನ್ನಿಷ್ಟಾನೇ ಬಂದ್ಬಿಡುತ್ತಾರೆ. ಬಂತು ಕುಣಿದಾಡ್ತಾ ಇರ್ತಾನೆ. ಪಾಸ್ ಆದವನು ಬಂದಾಗ ಅವ್ನ ಮುಖದ ಕಾಂತಿನೇ ಬೇರೆ. ಮತ್ತೆ ಫೇಲ್ ಆದವನು ಬಂದಾಗ ಈ ಕಡೆ ನೋಡೋದಿಲ್ಲ, ಅವ್ನು ಮತ್ತೆ ಕೇಳೋದಕ್ಕೆ ಹೋಗೋದಿಲ್ಲ, ಹೋಗಿದ್ರೆ ತಿಳ್ಕೊಂಡ್ಬಿಡ್ತಾನೆ. ಆ ಆ್ಯಕ್ಷನ್ ಅದು ಭಕ್ತ ಆಗೋದಲ್ಲ ಗುರುತುಗಳಿವೆಷ್ಟು ಕೂಡ. ತಸ್ಮಿನ್ ಭವಂತೌ ಅಖಿಲಾತ್ಮಯೋನೋ ನಾರಾಯಣೇ ಕಾರಣಮರ್ತ್ಯಮೂರ್ತೌ ಭಾವಂ ದಧತ್ತಾಮೃತರಾಂ ಮಹಾತ್ಮನ್ ಕಿಂವಾ ಅವಶಿಷ್ಟಂ ಯುವಯೋಃ ಸುಕೃತ್ಯಂ. ತಸ್ಮಿನ್ ಭವಂತೌ ಅಖಿಲಾತ್ಮಯೋನೌ. ಇವೆಲ್ಲರೂ ಕೂಡ ಆತ್ಮಯೋನಿ. ಎಲ್ಲರಿಗೂ ಆತ್ಮಯೋನಿ ಅಂತ ಹೇಳಿದರೆ ಆತ್ಮಯೋನಿ ಸ್ವಯಂಜಾತಃ. ದೇವರಲ್ಲಿ ಆತ್ಮಯೋನಿ ಅಂದರೆ ಏನು? ತನಗೆ ತಾನೇ ಕಾರಣ, ಬೇರೆ ಸ್ವಯಂಜಾತಃ. ಆತ್ಮ ಎಲ್ಲ ಪರ್ಯಾಯ ಪದಗಳು. ಆತ್ಮ ನಾರಾಯಣ, ಯಾರೋ ನಾರಾಯಣ ಒಬ್ಬರೇ ಆಗಿರೋರು. ಕಾರಣ ಮರ್ತ್ಯ ಮೂರ್ತವು. ಯಾತಕ್ಕೆ ಭೂಲೋಕದಲ್ಲಿ ಕಾಣಿಸ್ತಾರೆ ಅಂದರೆ ಒಂದು ಕಾರಣ ಇದೆ. ಏನು ಕಾರಣ ಇದೆ? ಅನುಗ್ರಹ ಮಾಡಬೇಕು.
ಮರ್ತ್ಯಾವತಾರಸ್ತು ಮರ್ತ್ಯ ಶಿಕ್ಷಣಂ ಅಷ್ಟೇ. ಮರ್ತ್ಯಮೂರ್ತು ಭಾವಂ ವ್ಯಥತ್ತಾಂ, ಭಕ್ತಿಯನ್ನು ಮಾಡಿ ನಿತರಾಂ, ಅಲ್ಟಿಮೇಟ್ ಏನು ಅದು ಮಾಡಿ ಹಾಕ್ಬಿಡಿ ದೇವರು. ಮಹಾತ್ಮನ್ ಕಿಂ ವಾವಶಿಷ್ಟಂ ಯುವಯೋ ಸುಕೃತ್ಯಂ, ಇನ್ನೇನು ರೀತಿ ಏನು ಬಾಕಿ ಇಲ್ಲ, ಕೆಲಸ ಮಾಡಿದಿರಿ ಅಂದರೆ ಎಲ್ಲ ಕೆಲಸ ಮುಗೀತು ಅಂತ ಅರ್ಥ. ಮನ್ನೇ ಧನಾಭಿಜನ ರೂಪ ತಪ ಶ್ರಿತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ನನು ಯೂಥಪಾಯ. ಪರಮಾತ್ಮ ಏನು ಮಾಡಿದ್ದಾನೀಗ, ಮನ್ನೇ ಪ್ರಹ್ಲಾದ ತನ್ನ ಭಾವನೆ ಹೇಳ್ತಾ ಹೋಗ್ತಾನೆ. ಅಂದರೆ ಅದೆಲ್ಲ ಶಾಸ್ತ್ರದ ಮಾತುಗಳು. ಶಾಸ್ತ್ರ ಓದಿದಾಗ ಯಾರೇ ಹೇಳಿದ್ರು ಆ ಮಾತು ಬರಲೇಬೇಕು, ಆ ರೀತಿ ಹೇಳ್ತಾನೆ. ಮನ್ಯೇ ಧನ ಅಭಿಜನ ರೂಪ ತಪಸ್ಸು ಶ್ರಿತ ಓಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ, ಇವಿಷ್ಟು ಕೂಡ ಏನೇನಿದೆ, ಧನ ಇದೆ, ಅಭಿಜನ ಒಳ್ಳೆ ವಂಶ, ಒಳ್ಳೆ ರೂಪ, ತಪಸ್ಸು ಒಳ್ಳೆ ವಿಶಿಷ್ಟವಾದ ಸಂಪತ್ತು, ಆಮೇಲೆ ತೇಜಸ್ಸು, ಪ್ರಭಾವ, ಬಲ, ಪೌರುಷ, ಬುದ್ಧಿ, ಯೋಗ, ಇವೆಲ್ಲದ ಯೋಗ ಅಥವಾ ಒಂದೊಂದು ಯೋಗ ಇಷ್ಟಿದ್ರೂ ಕೂಡ ನಾರಾಧನಾಯಿ ಭವಂತಿ, ದೇವರಿಗೆ ಸಾಲದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಇದೆ, ಎಲ್ಲ ಇದೆ. ಭವಂತಿ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಪರಮಾತ್ಮ ಭಕ್ತಿ ಯೂಥಪ ಅಂದರೆ ಗಜೇಂದ್ರ, ಅಂದರೆ ಗಜೇಂದ್ರ ವರ್ಷ ಕತೆ ಮೊದಲು ನಡೆದಿದ್ದು, ಪ್ರವಾದ ಕತೆ ಆಮೇಲೆ ನಡೀತು ಅಂತ ಅದು ಕೋಟ್ ಮಾಡ್ತಾರೆ. ಅದು ಯಾತಕ್ಕೆ ಗಜೇಂದ್ರ, ಅವನು ಗಜೇಂದ್ರ ಏನಿತ್ತು ಅವನಿಗೆ, ಕುಲ ಇದೆಯಾ, ಇದೆಯಾ, ಎಲ್ಲ ವೈರಸ್ ತಪಸ್ಸು ಏನೂ ಇಲ್ಲ. ಯಾಜಿಟ್ಟಿದ್ದು ಗಜೇಂದ್ರ, ಅದು ಕರೆಕ್ಟ್ ಬಂದೋ ಇಲ್ಲೋ, ಯಾಕೆ ಭಕ್ತಿ ಇತ್ತು. ಸೊ ಎಲ್ಲ ಸಬೇಕು ನಾವು ಕೇಳಿದ ಏನು ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೇವೋ ಇಲ್ಲವೋ ವಾಚ್ ಮಾಡ್ತಾ ಇರ್ಬೇಕು. ಭಕ್ತಿಯಿಂದ ಮಾಡದೆ ಹೋದಾಗ ತನಗೆ ಅನಿಸ್ಬಿಡುತ್ತೆ, ಬರ್ದಕ್ಕೆ ನಾನು ಏನು ಗ್ಯಾರಂಟಿ ಫೇಲ್ ಆಗ್ತೀನಿ ಅನಿಸುತ್ತಲ್ಲ, ಆ ಥರ ಅನಿಸ್ಬೇಕು. ಅವಾಗ ಸರಿ ಮಾಡಕ್ಕೆ ಬರುತ್ತೆ. ತಾನು ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಂಡವ್ರಿಗೆ ಉಪಯೋಗ ಇಲ್ಲ. ಪ್ರತಿ ಸತ್ಯ ಭಕ್ತಿ ಸರಿ ಇತ್ತೋ ಇಲ್ಲೋ, ಜ್ಞಾನ ಸರಿ ಇತ್ತೋ ಇಲ್ಲೋ, ಆ ಭಾವನೆ ಇಲ್ಲದೆ ಹೋಗಿಬಿಟ್ರೆ ಬಡಿಸ್ತಾರೆ ಮಾಡಿದವರು, ಊಟ ಮಾಡೋ ಮುಖ ನೋಡ್ತಾರೆ, ಅವ್ರ ರೆಸ್ಪಾನ್ಸ್ ನೋಡ್ತಾರೆ, ಅವ್ರ ಸುಖ ಹೇಳ್ತಾರೆ, ಅವ್ರು ಹೀಗಂತಷ್ಟು ಭಾರಿ ಖುಷಿಯಾಗ್ಬಿಡುತ್ತೆ, ಹೀಗಂತಷ್ಟು ಅದು ಹೋಗ್ಬಿಡುತ್ತೆ. ಯಾಕೆ ಎಷ್ಟು ಕೆಟ್ಟ ಅವೆಲ್ಲ ಕೌಂಟ್ ಆಗೋದಿಲ್ಲ, ರುಚಿ ಇಲ್ಲ, ಉಪಯೋಗ ಇಲ್ಲ. ಅಡುಗೆಗೆ ರುಚಿಯಾಗೋ ಪ್ರತಿಯೊಂದು ಕಾರ್ಯಕ್ಕೆ ಭಕ್ತಿ ಹಾಕಿ, ಭಕ್ತಿ ಇಲ್ಲದ ಹೋದ್ರೆ ಅದು ಎಂದೂ ಹಿಡಿಸೋದಿಲ್ಲ. ಅದನ್ನು ಸಾಧನೆ ಮಾಡೋದಕ್ಕೆ ಸುಮ್ಮನೆ ಸಾಧ್ಯ. ಜ್ಞಾನ ಬಂದು ಏನಾಗ್ತಾ ಹೋಗುತ್ತೆ, ಭಕ್ತಿ ಪಕ್ವಕ್ಕೆ ಶುರುವಾಗ. ನ ಜನ್ಮನೂನಂ ಮಹತೋ ನ ಸೌಭಗಂ ನ ಚಾಂಗ ಬುದ್ಧಿ ನಾಕೃತಿ ದೋಷ ಹೇತು. ಇನ್ನು ಒಳ್ಳೆ ಇಲ್ಲಿ ಹುಟ್ಟಿದ್ದಾನೆ, ಎಷ್ಟು ದೊಡ್ಡವನು, ಏನು ಸೌಂದರ್ಯ ಇದೆ, ಏನು ಬುದ್ಧಿವಂತ, ಏನು ನೋಟಕ್ಕೆ ಎಷ್ಟು ಚೆನ್ನಾಗಿದ್ದಾನೆ, ಯಾವುದನ್ನು ದೇವರು ನೋಡೋದಿಲ್ಲ. ತಿರ್ಯಗ್ವಿಸೃಷ್ಟಾನಪಿ, ಅವ್ನು ಮನುಷ್ಯನೇ ಆಗಬೇಕಾಗಿಲ್ಲ, ತಿರ್ಯಗ್ವಿಸೃಷ್ಟ, ತಿರ್ಯಗ್ಗಳು ಹುಟ್ಟುಬಿಟ್ಟಿದ್ದಾನೆ. ವನೋಕಸ ಎಲ್ಲ ಇದ್ರದ್ದು ಕಪಿಗಳು ಹೇಳೋ ಮಾತುಗಳು, ವನೋಕಸ ನಾವೆಲ್ಲ ಏನು ಕಪಿಗಳು ನಾವು. ಅವ್ರ ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ. ಚಕಾರ ಸಖ್ಯೆ ಬತ ಲಕ್ಷ್ಮಣಾಗ್ರಜ, ಯಾರು ಲಕ್ಷ್ಮಣಾಗ್ರಜ ರಾಮದೇವರು ಹೇಗೆ ಸೇರಿಸ್ಕೊಂಡ್ರು. ಸುಗ್ರೀವ ಎಲ್ಲಿ ಸುಗ್ರೀವ ಪಟ್ಟ ಕಟ್ಟಿ ಇದು ಮಾಡಿದ್ದೇನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕತೆ ಯಾತಕ್ಕೆ ಬಂತು ಅಂದರೆ ಬರೀ ಹೇಳಿಲ್ಲ, ಮಾಡಿದ್ದಾನೆ ತೋರಿಸ್ಬೇಕಾಗಿದೆ. ಈ ಜಟಾಯು ಹದ್ದಿಗೆ ರಾಮದೇವರು ಏನು ಮಾಡ್ತಾರೆ ಗೊತ್ತಾ, ಸಂಸ್ಕಾರ ಮಾಡ್ತಾರೆ. ನಮ್ಮಪ್ಪ ಸೀತಾಕತಿ ಇಲ್ಲೇ ಪ್ರಶ್ನೆ ಇಲ್ಲ, ಕಳ್ಕೊಂಡೇ ಇಲ್ವಲ್ಲ, ನಮಗಾಗಿ ಸತ್ತಿದ್ದಾರೆ. ನೋಡಿದ್ಯಾ ಪ್ರಾಣಿಯಾಗಿ ಎಷ್ಟು ನಡ್ಕೊಂಡಿದ್ದಾನೆ. ರಾಮದೇವರು ಹೇಳ್ತಾರೆ, ಅವರು ತಿರುಗನ್ನು ಹುಟ್ಟಿದ್ರು ಕೂಡ ಎಷ್ಟು ಸಾರ್ಥಕ ಜೀವನ ಮಾಡ್ಕೊಂಡಿದ್ದಾನೆ. ಇವನ್ನ ಬಿಟ್ಟು ಹೋಗಬಾರ್ದು, ಬಾ ಚಿತೆ ಸಿದ್ಧ ಮಾಡು ಅಂತ ಹೇಳ್ತಾರೆ. ಅವ್ನು ಬಂದು ಹಿಡ್ಕೊಂಬ, ನಾನು ಹಿಡ್ಕೊತೀನಿ ಅಂತ ಇಡ್ತಾನೆ. ಅವನು ಹೌದು, ಅದು ನೆನ್ಪಿಡ್ಬೇಡ್ರಿ, ಏನೋ ಅಲ್ಲ. ಎದ್ದು ಇಟ್ಕೊಂಡ್ಬಿಟ್ಟು ಆಮೇಲೆ ಬಾ ತರ್ಪಣ ಕೊಡೋಣ, ಬಾ ತರ್ಪಣ ಕೊಡ್ತಾರೆ. ಆಮೇಲೆ ಬೆಂಕಿ ನಾನು ಹಚ್ತೇನೆ ಅಂತ, ನೀನಲ್ಲ ನಾನು ಹಚ್ತೇನೆ ಅಂತ ಹೇಳ್ತಾರೆ. ಎಷ್ಟು ಈ ಮಾತು ಕೇಳಿದಾಗ ಇದಿಷ್ಟು ಫ್ಯಾಕ್ಟ್ಸ್. ಸುಮ್ಮನೆ ಏನೇನು ಹೇಳ್ತಾರೆ, ಏನೂ ಇಲ್ಲ, ಸುಳೆ ಬಾಯಿಲಿರ್ತದೆ, ಏನು ಅರ್ಥ ಇಲ್ಲ. ಹೇಳಿ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಪ್ರತಿಯೊಂದರಲ್ಲೂ ಕೂಡ. ಸುರೋ ಅಸುರೋ ಎಲ್ಲ ಪಂಚಮಸ್ಕಂದ ಶ್ಲೋಕಗಳು. ಸುರೋ ಹನುಮಂತ ದೇವರ ಬಾಯಲ್ಲಿ ಬರೋ ಎಲ್ಲ ಕೂಡ. ಸುರೋ ಅಸುರೋ ವಾಥ ನರೋಥವಾ ನರಃ ಸರ್ವಾತ್ಮನಾಯ ಸುಹೃತಜ್ಞಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ ಯ ಉತ್ತರಾನರಯತ್ ಕೋಸಲಾಂತಿವಂ. ಸುರಃ ಅಸುರಃ ವಾತ ನರಃ ಅಥ ವಾನರ. ಸುರನೋ ಅಸುರನೋ ನರನೋ ವಾನರನೋ ಸರ್ವಾತ್ಮ ಅವ್ರು ಏನು ಮಾಡ್ತಾರೆ ಮುಖ್ಯ ಅಷ್ಟೇ. ಸರ್ವಾತ್ಮನ ಯಾರು ಸರ್ವಾತ್ಮನ ದೇವರ ರಚನೆ ಮಾಡೋದಾದರೆ ಎಲ್ಲ ಇಗ್ನೋರ್ ಮಾಡ್ತಾರೆ ಪರಮಾತ್ಮ.
ಅದೊಂದಿದ್ರೆ ಅದು ಇಲ್ಲದೆ ಏನಿದ್ರೂ ಕೌಂಟ್ ಮಾಡೋದಿಲ್ಲ. ಅದು ಇಲ್ಲದೆ ಹೋದರೆ ಏನಿದ್ರೂ ಕೌಂಟ್ ಮಾಡೋದೇ ಇಲ್ಲ. ದುರ್ಯೋಧನ ಫಸ್ಟ್ ಎಕ್ಸಾಂಪಲ್. ಉಚ್ಚಾಪಟ್ಟೆ ಅಡಿಗೆ ಮಾಡಿಸಿದ್ದ ಅವತ್ತಿನ ದಿವಸ. ಕೃಷ್ಣ ಎಲ್ಲಿ ತಿಂದಿರ್ತಾರೆ ಗೊಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಗೊತ್ತಿಲ್ಲ ಅವರಿಗೆ. ಇವ್ರೇನು ಗೊಲ್ಲ ಏನು ಮಹಾ ತಿಂದಿರ್ತಾರೆ, ಇವ್ರಿಗೇನು ಮಹಾಗತಿ ಇರುತ್ತೆ ನೋಡಿ. ಈಗ ಊಟ ಮಾಡಲಿಕ್ಕೆ ಗೊತ್ತಾಗತ್ತೆ. ನೋಡಿದ ತಕ್ಷಣ ಖುಷಿ ಇದೆ, ಸಿಕ್ಬಿಡ್ತಾರೆ ಅಂತೇಳಿ. ದುರ್ಯೋಧನ ನನಗೆ ಬೇಕಾದಿಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನನಗೆ ಬೇಕಾದ ಪದಾರ್ಥ ಇದೆ, ಎಲ್ಲ ನೋಡ್ತೀವಿ, ಎಲ್ಲ ಇದೆ ಅದು, ಏನಿಲ್ಲ. ನಚ ಸಂಪ್ರಿಯ ರಾಜ, ಇಲ್ಲಿ ಸೃಷ್ಟಿ ಭಯ, ಪ್ರೀತಿ ಇಲ್ಲ, ಗೆಟ ಒಟ್ಟು ತಗೊಳ್ಳಲ್ಲ ಅಂತ ಹೇಳ್ಬಿಡ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡು ನೈವೇದ್ಯಕ್ಕೆ ನೋಡಬೇಕು. ದುರ್ಯೋಧನ ಅನ್ನ ಮಾಡಿದ್ದೀವೋ ಕುಚೇರನ ಅನ್ನ ಇದ್ದಾಗಿದೆ ಯೋಚನೆ ಮಾಡಬೇಕು. ಅಲ್ಲಿ ಎಷ್ಟು ನಮ್ದು ಆ್ಯಕ್ಚುಲಿ ಭಾಳ ನೆಗ್ಲಿ ದೇವ್ರ ನೈವೇದ್ಯಕ್ಕೆ ನಮ್ಮದು ಹೇಳ್ಕೊಡೋಂಥ ಇರೋದೇ ಇಲ್ಲ. ಆ ಭಕ್ತಿಯಿಂದ ಪಿಕಪ್ ಮಾಡ್ಬೇಕಲ್ಲ, ಇಲ್ದವರೆ ಸಾಧ್ಯ ಇಲ್ಲ. ದೇವ್ರಿಗೆ ಮ್ಯಾಚಿಂಗ್ ಕೊಡೋ ಶಕ್ತಿ ಯಾರಿಗಿದೆ ಈಗ? ಅದಕ್ಕೆ ಧನ್ವಂತೇವ್ರು ಕೊಡೋ ಅವ್ರು ಕೂಡ ಗೊತ್ತು ಅವರಿಗೆ. ಅವನಿಗೆ ಏನೂ ಬೇಕಿಲ್ಲ, ಪ್ರೀತ, ಅದಕ್ಕೋಸ್ಕರ ಅಷ್ಟು ಕೊಟ್ಟರು. ಸರೋವಾಥ ಮನ್ನೆ ಅಸುರಾನ್ ಭಾಗವತಾಂತ್ರಧೀಶೆ ಸಂರಂಭ ಮಾರ್ಗಾಭಿ ದಿವಿಷ್ಟ ಚಿತ್ತಾನ್ ಯೇ ಸಂಯುಗೆ ಅಚಕ್ಷತ ತಾರ್ಕ್ಷ್ಯ ಪುತ್ರಾನ್ ಪುತ್ರಶ್ಯಾಂಸೆ ಸುನಾವಾಯು ಮಾಪತಂತಂ. ಇನ್ನು ಕೆಲವರು ರಾಕ್ಷಸರಿದ್ದಾರೆ, ಅವರೆಲ್ಲ ಈ ದೇವರು ಎದುರು ಯುದ್ಧ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಬಹಳ ಆಶ್ಚರ್ಯ. ಆದರೆ ಅವರೆಲ್ಲ ಎಂಥವ್ರು ಅಂದರೆ ಜೀವದ್ವಯ ಸಂಭ್ರಮ ಯೋಗ ಅಂದರೆ ಜೀವದ್ವಯ ಆವೇಶ ಇರೋರು. ಅವನು ಹೊಡೆದಾಡ್ತಾನು, ಪಾಪಿಷ್ಟ ಹೊಡೆದಾಡ್ತಾರೆ. ಇವರೆಲ್ಲ ಕೂಡ ಆ ದೇವರು ನೋಡ್ತಾ ಇದ್ದ, ಎಂಥ ಭಾಗ್ಯ ನಮ್ಮದು ಅಂತೆ. ಯುದ್ಧ ಮಾಡಬೇಕಾದ್ರೆ ದೇವರು ಎದುರುಗಡೆ ನೋಡ ಬೇರೆ ನೋಡಕ್ಕೆ ಬರೋದಿಲ್ಲ, ಕರೆಕ್ಟಾಗಿ ನೋಡ್ತಾರೆ ಡೈರೆಕ್ಟಾಗಿ. ಹಿಂದೆ ಹೋದ್ರೆ ಮುಖ ಕಾಣಿಸೋದಿಲ್ಲ, ಎದುರಿಗಿದ್ದ ಮುಖ ಕಾಣಿಸ್ತದೆ. ಆದ್ದರಿಂದ ನೋಡಿಬಿಟ್ಟು ಎಂಜಾಯ್ ಮಾಡ್ತಿದ್ದಾನೆ ಅವನು, ಇವರು ಹೊಡಿತಾ ಇದ್ದಾರೆ. ಆದ್ದರಿಂದ ದೇವರು ಎದುರು ನಿಲ್ಲೋದು ಅಂದರೆ ಆ ರೀತಿ ಸಂಭ್ರಮ ಯೋಗ ಅಂತ ಎಲ್ಲರೂ ಮಾಡೋದಿಲ್ಲ. ಅದನ್ನು ಯಾರು ಮಾಡ್ಬೇಕಾದನ್ನ ಜೀವೋದಯ ಸಿದ್ಧ ಮಾತ್ರ ಮಾಡೋದು. ಸಂಭ್ರಮ ಅಂದ್ರೇನು? ದ್ವೇಷ. ಯೋಗ ಅಂದ್ರೆ ಭಕ್ತಿ, ಎರಡು ಮಿಕ್ಸ್ ಆಗಬೇಕಾದ್ರೆ ದೇಶಭಕ್ತಿ ಅಂತ ಅರ್ಥ. ದೇಶಭಕ್ತಿ ಎಲ್ಲರೂ ಮಾಡಾಗಿಲ್ಲ, ಜೀವೋದಯ ಸಿದ್ಧರಿ ಮಾತ್ರ. ಅವ್ರಿಗೆ ಗೊತ್ತು ಕೂಡ ಆಗಲ್ಲ ಇವ್ರ ಭಕ್ತಿ ಒಂದು ದ್ವೇಷ, ಅವ್ರವ್ರ ಪಣೆ ಮಾಡ್ಕೊಂಡಿರ್ತಾರೆ. ಸಂಭ್ರಮ ಮಾರ್ಗಾಭಿನಿವಿಷ್ಟ ಚಿತ್ತ, ಸಂಭ್ರಮ ಮಾರ್ಗ. ಏ ಸಂಯುಗೆ ಯುದ್ಧದಲ್ಲಿ ಅವರು ಶತ್ರುವಾಗಿ ನೋಡ್ತಾ ಇದ್ದರೆ ಇವರು ತಾರ್ಕ್ಷ ಪುತ್ರಸ್ಯ ಅಂಶೆ, ತಾರ್ಕ್ಷ ಪುತ್ರ ಗರುಡ ಹೆಗಬೇಕು ಕೂತಿದ್ದಾರೆ. ಪರಮಾತ್ಮ ಏನಿದ್ದಾನೆ ಸುನಾಭಾಯುಧ ಚಕ್ರ ಹಿಡಿದಿದ್ದಾನೆ. ಎಲ್ಲ ಧ್ಯಾನ ಮಾಡ್ತಾ ಕೂತು ಧ್ಯಾನ ಮಾಡ್ತಿರ್ತಾನೋ. ಅದು ಎದುರಿ ನೋಡೋ ಯೋಗ ಬಂತಲ್ಲ, ಅದಕ್ಕೋಸ್ಕರ. ಅದಕ್ಕೆ ಕೆಲವರು ಇರ್ತಾರೆ, ಏನು ಮಾಡಿ ಹತ್ತಿರ ಸೇರಿಸಲ್ಲ, ಬೈಲಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಕರ್ತಾರೆ, ಅದಕ್ಕೆ ಅದಕ್ಕೆ ಬೈದಾರೆ. ಅದು ಇಲ್ಲದ್ರೆ ಬೈಲಕ್ಕೆ ನೀವು ಸೇರಿ ಹೊಗಳಿದ್ರೆ ಕರೆಯೋದಿಲ್ವಲ್ಲ. ಆ್ಯಕ್ಚುಲಿ ಪಾಯಿಂಟ್ ಇದೆ ಅದು. ನಾವು ಹೊಗಳೋರ ಲೆಕ್ಕ ನಮಗೆ ಇಂಪಾರ್ಟೆಂಟ್ ಅಲ್ಲ, ಬೈಯೋರ ಲೆಕ್ಕ ಭಾರಿ ಮುಖ್ಯ ನಮಗೆ. ಯಾಕೆಂದರೆ ನಾವು ಕರೆಕ್ಟ್ ಮಾಡ್ಕೊಳಕ್ಕೆ ಅದೊಂದೇ ದಾರಿ. ಬೈಯೋರು ಏನು ಮಾಡ್ತಾರೆ, ತಪ್ಪನ್ನು ಹೇಳ್ತಾರೆ. ತಪ್ಪು ತಿದ್ದುಕೊಂಡ್ರೆ ಏನದು ಮುಂದುವರಿಲಿಕ್ಕೆ ಸಾಧ್ಯ. ಇವ್ರು ಬೈತಾರೆ ಕೂತ್ಕೊಂಡು ಎಲ್ಲರೂ ಹೊರತಾ ಕೂತ್ಕೊಂಡ್ಬಿಟ್ರೆ ಅವರು ಬೆಲೆ ಸಣ್ಣ ತೊಗೊಂಡು ಬೈ ಚಪ್ಪಿಸ್ಬಿಟ್ಟು ಸಣ್ಣ ತಗೋತಿರ್ತಾವೆ. ಅದು ಬೈಬೇಕಾಗತ್ತ. ಅದು ಆ ಪಾಸಿಟಿವ್ ತಗೊಳ್ಳೋ ಹಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅದು. ನಾವು ಹಾಗಲ್ಲ, ಹೊಗಳೋರು ಇಷ್ಟಪಡ್ತಾರೆ, ಹೊಗಳೋರು ಇಷ್ಟಪಡಬಾರ್ದು. ಯಾಕೆಂದರೆ ನಮ್ಮ ಮಿಸ್ಗೈಡ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ಮಾಡಿದ್ದರೆ ಸರಿ ಅಂತ ಹೇಳಿಬಿಟ್ರೆ ನಮ್ಗೆ ಗೊತ್ತಿರುತ್ತೆ, ತಪ್ಪು ಅಂತ ನಮಗೆ ಗೊತ್ತಿರುತ್ತೆ. ಎಲ್ಲ ತರತೆ ಅವಳು ಬಿಟ್ಟು ಏನಾಗುತ್ತೆ ಅಂದರೆ ಅವ್ರು ಮಿಸ್ಗೈಡ್ ಮಾಡ್ತಾರೆ ಅಂತ ಅರ್ಥ. ಅವ್ರಿಗೆ ಗಮನ ಕೊಟ್ಟವ್ರಿಗೆ ಎಲ್ಲ ಸರಿ ಇದೆ, ಇದು ಮಾಡಬಾರ್ದಾಗಿತ್ತು. ಆವಾಗ ಕರೆಕ್ಟ್. ಇದನ್ನು ಈ ಟ್ರೆಂಡ್ ಬರೋದೇ ನಮ್ಗೆ ಉದ್ಧಾರ ಆಗಲಿಕ್ಕೆ. ಈ ಟ್ರೆಂಡ್ ಬರದೇ ಹೋದರೆ ನಾನು ಮಾಡಿ ಸರಿ ಯಾವಾಗಲೂ ಸರಿ ಅಂತ ಭ್ರಮೆ ಬರಬಾರ್ದು. ವಾಯುದೇವರಿಗಿದೆ ಅದು ಭ್ರಮೆ ಅಲ್ಲ, ಭ್ರಮೆ ಇದೆ. ನಾವು ತಪ್ಪು ಮಾಡಿ ಸರಿ ಅಂತ ಹೇಳ್ಕೊಂಡು ದೊಡ್ಡ ಭ್ರಮೆ ಆ ಥರ ಒಳಗಾಗಬಾರ್ದು. ಅದಕ್ಕೆ ಅವ್ರು ಹೇಳಿ ತಪ್ಪಿದ್ರೆ ಹೇಳಿಬಿಡಿ ದಯವಿಟ್ಟು, ಆ ಥರ ಕೇಳಬೇಕು. ಎಲ್ಲಿ ಒಂದು ಸ್ವಲ್ಪ ಬಂದು ದುರ್ಯೋಧನಗಳಿದ್ದಾರಲ್ಲ, ಅಲ್ಲ ಜೀವೋದಯ ಎಕ್ಸಾಂಪಲ್ ಅಲ್ಲ ಅದು. ಹೊರಗೆ ನಾಟಕ ಮಾಡ್ತಾನೆ. ಅದು ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಅದು ಹೊಗಳೋದ್ರಲ್ಲ ನಮಗೆ ಬೇಕಾದ್ರೂ ಅಂತ ಅರ್ಥ ತಿಳ್ಕೊಳ್ಳೋಕೆ ಹೋಗಬಾರ್ದು. ಮುಖಸ್ತುತಿ ಅಂತ ಒಂದು ಪದ ಇದೆ, ಎದುರಿಗೆ ಹೋಗುತ್ತೆ, ಅಲ್ಲೂ ಪಕ್ಕದಲ್ಲಿ ಬೈತಾ ಕೂತಿರ್ತಾರೆ. ಆದ್ದರಿಂದ ಅವ್ರದ್ದೆಲ್ಲ ಲೆಕ್ಕ ಇಲ್ಲ. ನಮಗೆ ಬೇಕು ಮುಖಸ್ತುತಿ, ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾವ ಬೈಯೋರು ಮುಖದಲ್ಲಿ ಬೈಯೋದಿಲ್ಲ. ಆದ್ದರಿಂದ ಎದುರು ಧೈರ್ಯ ಹೇಳ್ತಾರಲ್ಲ, ಅವ್ರು ಶತ್ರುಗಳನ್ನು ತಿಳ್ಕೊಂಡ್ಬಿಡ್ತಾರೆ. ತಪ್ಪು ಅವ್ರು ಫ್ರಾಂಕಾಗಿ ಹೇಳಿದ್ದಾರೆ, ಕರೆಕ್ಟ್ ಹೇಳಿದ್ದಾರೆ. ಅಕಸ್ಮಾತ್ ಅವ್ರು ತಪ್ಪು ಹೇಳಿದ್ರು ಅಂತ ತಿಳ್ಕೊಂಬೇಡ. ಸರಿ ತಪ್ಪು ಅಂತ ಅವ್ರು ಏನು ಹೇಳ್ಬೋದು, ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಖುಷಿ ಆಗುತ್ತೆ ಅವ್ರಿಗೆ. ಹೌದಾ ನಾನು ತಿಳ್ಕೊಂಡಿದ್ದಿಲ್ಲ ಅಂದ್ಬಿಡ್ತಾರೆ. ಈ ಒಂದು ವಿವೇಕ ಬೇಕು. ಅದೇ ನಮ್ಮ ಡೈಲಿ ಲೈಫೇ ಸಾಧನೆ, ಎಲ್ಲೋ ಸಾಧನೆ ಮಾಡೋದಲ್ಲ. ಪ್ರತಿ ಕ್ಷಣದಲ್ಲೂ ಸಾಧನೆ ಮಾಡೋ ಅವಕಾಶ ಕೊಟ್ಟಿರ್ತಾನೆ ಪರಮಾತ್ಮ. ನಾವು ಅದನ್ನ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದರೆ ನೆಗೆಟಿವ್ ಮಾಡೋದೆಲ್ಲ ಇರೋದನ್ನು ಕಳ್ಕೊಳ್ಳೋಕೆ ಉಪಯೋಗಿಸ್ಬಿಡ್ತೇವೆ. ದುಡ್ಡು ಸಂಪಾದನೆ ಮಾಡೋಂತ ಕೊಟ್ಟು ಇರೋದನ್ನು ಕಳ್ಕೊಂಡು ಬಂದ ಅಂತ ಹೇಳ್ತಾರಲ್ಲ, ಹಾಗಾಗಬಾರ್ದು.
ಆ? ಯಾವುದಕ್ಕೆ? ಇದೆ 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 ಇದೆ. ಈ ಕ್ರೋಧವಸರ ಎಂಥವ್ರು ಗೊತ್ತೇನೋ ಅವರು. ಕ್ರೋಧವಸರಲ್ಲ, ಬಹಿರ್ಭಕ್ತ, ಹೊರ ಭಕ್ತರ ಕಂಡ ಕಾಡ್ತಾರೆ, ಒಳಗಡೆ ಏನಾಗಿರ್ತಾರೆ, ದ್ವೇಷಗಳಾಗಿರ್ತಾರೆ. ಇದು ನಮ್ಮಲ್ಲಿ ಎಷ್ಟೋ ಸಿಗ್ತಾರೆ. ಹಿತ ಶತ್ರು ಅಂತ ಕರೆಯೋದಿಲ್ಲ. ಹೊರಗೆ ಮಾಡಿದ್ರೆ ಒಳಗಡೆ ಅವರೇ ವಿರೋಧ ಮಾಡಿರ್ತಾರೆ. ಸಾನ್ಮಾನ್ ಇಲ್ಲಿ ಮಾಡಿದ್ರೆ ಅವರೇ ಒಳಗೆ ಆಪೋಸಿಟ್ ಕೆಲಸ ಮಾಡಿರ್ತಾರೆ. ಅದಿರುತ್ತೆ, ಅದು ಸ್ವರೂಪ. ಜೀವದ್ವಯ ಅಂತ ಕರಿಬಾರ್ದು ಅದಕ್ಕೆ. ಅದು ಜೀವದ್ವಯ ಆವೇಶ ಎಲ್ಲ ಕೌಂಟ್ ಆಗೋದು ಯಾವಾಗಂದ್ರೆ ಭಾರಿ ಹೈ ಲೆವೆಲಲ್ಲಿ. ಲೋ ಲೆವೆಲಲ್ಲಿ ಏನು ಹಿಡ್ಕೋಬೇಕು? ನಮ್ಮಲ್ಲಿ ದೋಷ ಎರಡೂ ಇದೆ. ಜೀವದ್ವಯ ಹೇಳಬಾರ್ದು ಅದಕ್ಕೆಲ್ಲ. ನಮ್ಮದೇ ಲಿಮಿಟೇಷನ್ ಅದು, ಗೊತ್ತಾಯ್ತಾ? ಇವತ್ತು ಉದಾಹರಣೆಗೆ ಹಿರಣ್ಯಕಶಿಪು, ಶಿಶುಪಾಲ ಎಲ್ಲ ಇದ್ದಾರೆ ಅಂತ ತಿಳ್ಕೊಬೇಡ. ಅವರೆಲ್ಲ ಎಂಥವ್ರವರು? ಜೀವದ್ವಯ ಆವೇಶ ಇರೋರು. ಹೊರಗಡೆ ದ್ವೇಷಿಗಳು, ಒಳಗಡೆ ಭಕ್ತರವರು. ಇಂಥ ಕೇಸುಗಳು ಇವತ್ತು ಇವರು ಆಷಾಢ ಬುತ್ತಿಗಳು ಅಂತ ಕರೀತಾರಲ್ಲ, ಅವರೆಲ್ಲ ಹೊರಗಡೆ ಭಾರಿ ಶೋಕ್, ಒಳಗೇನಿರೋದಿಲ್ಲ. ಅವ್ರು ಭಾರಿ ಡೇಂಜರ್. ಗೋಮುಖ ವ್ಯಾಘ್ರ ಇರ್ತೀವಲ್ಲ, ಅದದು ಗೋಮುಖ ವ್ಯಾಘ್ರ. ಹೊರಗೆ ಭಾರಿ ಒಳ್ಳೆಯದು ಗೋಮುಖ, ಒಳಗಡೆ ಏನಿದೆ ಆ ಪದದಲ್ಲಿ ಪ್ರಶ್ನೆ ಉತ್ತರ ಇದೆ. ಆ ಪದದಲ್ಲಿ ನೋಡೋ ಒಳ್ಳೆಯದು ಕಂಡ ಕಾಣ್ತಾನೆ, ಒಳಗೆ ಕೆಟ್ಟವನಾಗಿದ್ದಾನೆ. ಗೋಮುಖ ವ್ಯಾಘ್ರ. ಅದಕ್ಕೆ ಬೇರೆ ಮನುಷ್ಯರು ಕಾಣೋದು ಕಷ್ಟ ಅಂತ ಎಕ್ಸಾಂಪಲ್ ಕೊಟ್ಟು. ಅಲ್ಲಿ ಎರಡು ವಸ್ತುಗಳೇ ಬೇರೆ, ಗೋಡೆ ಬೇರೆ, ಇದೇ ಬೇರೆ. ಮುಖ ಹಾಕ್ಕೊಂಡಿದ್ದಾರೆ, ಮುಖವಾಡ ಅಂತೀವಲ್ಲ ಹಾಗೆ. ಅಲ್ಲಿಗೆ ನಾಳೆ ಅದನ್ನು ಕಂಟಿನ್ಯೂ ಮಾಡಿ. ಎಷ್ಟು ಹಿಡಿತು? 130, ಪರವಾಗಿಲ್ಲ. ಎರಡು ದಿವಸಕ್ಕೆ ಮುಗಿಸ್ಬೋದು. ನಾಳೆ ಪಾಠ ಇದೆ. ಟೈಮಿಂಗ್ಸ್ 8:30 ಇಂದ 9:00 ನಾಳೆ. ನಾಡಿದ್ರಿಂದ ಮಾಮೂಲು. ನಾಳೆ 8, ಇವತ್ತು 8ರಿಂದ ಇತ್ತು. ನಾಳೆ 8:30 ಇಂದ 9:00. ಆಮೇಲೆ ಬೇರೆ ಕಡೆ